ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ದಿನದಲ್ಲಿ ನಮ್ಮ ಎಲ್ಲರನ್ನ ಈ ಒಂದು ಮುಂದುವರಿದಂತಹ ಬೈಬಲ್ ಸ್ಟಡಿಗೆ 6 ವಾಲ್ಯೂಮ್ಗೆ ಕೃಪೆ ಮಾಡಿದಂಥ ತಂದೆಯಾದ ದೇವರಿಗೆ ನಮ್ಮ ಯೇಸು ಕ್ರಿಸ್ತರ ಮುಖಾಂತರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಕೂಡಿರುವಂಥ ಪ್ರೀತಿಯ ಎಲ್ಲ ಸಹೋದರ ಮತ್ತು ಸಹೋದರಿಗಳಿಗೂ ಈ ಒಂದು ಸಂಜೆ ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಕಳೆದ ಒಂದು ದಿನಗಳಿಂದ ನಾವು 6 ವಾಲ್ಯೂಮ್ ಸ್ಟಡಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು 6 ವಾಲ್ಯೂಮಲ್ಲಿ ನೂತನ ಸೃಷ್ಟಿ, ಆ ಒಂದು 6 ವಾಲ್ಯೂಮಲ್ಲಿ ಲಾಸ್ಟ್ ನಾವು ಯಾವುದು ಮುಗಿಸಿದ್ದೀವಿ ಎಂಬುದಾಗಿ ನೋಡುವಾಗ ಟೋಟಲ್ಲು ಎಷ್ಟು ಪಾಠಗಳಿದೆ ಎಂಬುದಾಗಿ ನೋಡಿದ್ವಿ ಅಂದರೆ 17 ಪಾಠಗಳು ಈ ಒಂದು 6 ವಾಲ್ಯೂಮಲ್ಲಿ ನಮಗೆ ಅಡಕವಾಗಿದೆ. ಅದರಲ್ಲಿ 10ನೇ ಒಂದು ಭಾಗವನ್ನು ಮುಗಿಸಿದ್ದೀವಿ. ಯಾವುದು? ದೀಕ್ಷಾ ಸ್ನಾನ. ಜ್ಞಾಪನ ಇದೆಯಾ? ಬ್ರದರ್, ಜ್ಞಾಪನ ಇದೆಯಾ? பிரதர் கேக்குதுங்க பிரதர், ஞாபகம் இருக்குது பிரதர். ஞானஸ்தான கிளாஸ் முடிச்சிருக்கிறீங்க, 11வது பாடம். ஆமாம் சிஸ்டர், ஆமாம். சரிங்க. ಈ ದಿನ ನಾವು ಮೊದಲನೇ ಆದಿಯಲ್ಲಿ ಇನ್ ದ ಬಿಗಿನಿಂಗ್, ಸೊ ಆರಂಭದಿಂದ ನಾವೇನು ಮಾಡೋಣ ಅಂದರೆ ನೋಡ್ಕೊಂಡು ಹೋಗೋಣ. ಹಾಗಂದರೆ ಆರಂಭದಲ್ಲಿ ನಾವು ಮುಖ್ಯವಾಗಿ ಕೆಲವು ವಿಷಯಗಳನ್ನು ಈ ದಿನ ಯಾವುದನ್ನು ನೋಡ್ತೀವಿ ಅಂದರೆ ನಾವು ಇಂಟ್ರೊಡಕ್ಷನ್, ಆ ಒಂದು ಆದಿ ಎಂಬ ಒಂದು ಬಿಗಿನಿಂಗಲ್ಲಿ ಕೆಲವೊಂದು ಇಂಟ್ರೊಡಕ್ಷನ್ಗಳನ್ನು ನಾವು ನೋಡೋಣ. ಅಂದರೆ ಆ ಒಂದು ಆದಿ ಎಂಬ ಅಧ್ಯಾಯದಲ್ಲಿ ಆರಂಭದಲ್ಲಿ ಭೂಮಿ ಹೇಗೆ ಇತ್ತು, ಅದನ್ನು ದೇವರು ಹೇಗೆ ಕ್ರಮಪಡಿಸಿದ್ರು, ಅದಾದಮೇಲೆ ಸೃಷ್ಟಿಯ ವಾರಗಳು, ಅದಾದಮೇಲೆ ಡಾರ್ವಿನ್ಸನ ತತ್ವ, ಅದಾದಮೇಲೆ 1ನೇ ದಿನದಿಂದ 7 ದಿನಗಳು, ಆ 7 ದಿನದಲ್ಲಿ ಆ ವಿಶ್ರಾಂತಿಯ ದಿನದ ಉದ್ದೇಶ ಮತ್ತು ಅದರ ಪರಿಣಾಮಗಳು ಏನು. ಸೊ ಈ ವಿಷಯಗಳನ್ನು ನಾವೇನು ಮಾಡೋಣ ಅಂದರೆ ಈ ಒಂದು ಮೊದಲನೆಯ ಭಾಗದಲ್ಲಿ ಆದಿಯಲ್ಲಿ ಎಂಬ ಒಂದು ಬಿಗಿನಿಂಗ್, ಸೊ ಆ ಒಂದು ಪಾಠವನ್ನು ನಾವು ನೋಡೋಣ. ಸೊ ಆಗಿರಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಮೊದಲನೇದಾಗಿ ಒಂದು 3 ಭಾಗವನ್ನು ನಾವು ಓದೋಣ. ಆ 3 ಭಾಗದಲ್ಲಿ ಕನ್ನಡದಲ್ಲಿ ಓದೋಣ. ಮರಿಯನ್ ಸಿಸ್ಟರ್ ಪಡಿಗಿರಿಂಗ್ಲಾ? ಓದ್ತೀರಾ? ಹಾಂ, ಓದಿ. ನೂತನ ಸೃಷ್ಟಿ ಅಧ್ಯಾಯ 1, ಆದಿಯಲ್ಲಿ ಇನ್ ದ ಬಿಗಿನಿಂಗ್. ಯೆಹೋವನ ಕಾರ್ಯಕರ್ತರುಗಳು ಅನೇಕ. ಆತನ ಸೃಷ್ಟಿಯ ಒಂದಲ್ಲ ಮತ್ತೊಂದು ವೈಶಿಷ್ಟ್ಯದ ಬಗ್ಗೆ ಸಂಬಂಧವಿರಿಸಿಕೊಂಡ ಕಾರ್ಯಸ್ಥಾನಗಳು ಅನೇಕ. ಆದರೆ ಅದರ ಹಿಂದಿರುವುದೆಲ್ಲ ಆತನೇ ಸೃಷ್ಟಿಸಿದ ತನ್ನ ಸ್ವಂತ ಕ್ರಿಯಾತ್ಮಕ ಜ್ಞಾನ ಮತ್ತು ಶಕ್ತಿ. ಆತನೊಬ್ಬನೇ ಸೃಷ್ಟಿಕರ್ತ. ಆತನ ಎಲ್ಲಾ ಕಾರ್ಯಗಳು ಪರಿಪೂರ್ಣವಾಗಿವೆ. ನೋಡ್ರಿ, ಇಲ್ಲಿ ಹೇಳ್ತಾರೆ ಆತನ ಎಲ್ಲಾ ಕಾರ್ಯಗಳು ಪರಿಪೂರ್ಣವಾಗಿದೆ ಇನ್ ದ ಬಿಗಿನಿಂಗ್. ಅಂದ್ರೆ ಇದೇನಾ ಬಿಗಿನಿಂಗು ಅಂತ ನೋಡಿದ್ರೆ ಖಂಡಿತ ಇದೆಲ್ಲ ಬಿಗಿನಿಂಗ್. 2 ಬಿಗಿನಿಂಗ್ ಇದೆ. ಒಂದು ಬಂದು ಆದಿಯಲ್ಲಿ, ಆದಿಕಾಂಡ 1:1 ಇನ್ ದ ಬಿಗಿನಿಂಗ್ ಆದಿಯಲ್ಲಿ ವಾಕ್ಯವಿತ್ತು. ಸೊ ಇದೇನಾ ಬಿಗಿನಿಂಗ್ ಎಂಬುದಾಗಿ ನೋಡುವಾಗ ಇನ್ನೊಂದು ಬಿಗಿನಿಂಗ್ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಬಿಗಿನಿಂಗ್ ಏನೆಂಬುದಾಗಿ ನೋಡುವಾಗ ಅದು ಯಾರ ಬಿಗಿನಿಂಗ್ ಬಗ್ಗೆ ಮಾತಾಡುತ್ತೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತರ ಒಂದು ಬಿಗಿನಿಂಗ್ ಬಗ್ಗೆ ಮಾತಾಡುತ್ತೆ. ಯೋಹಾನ 1:1 ನೋಡ್ತೀವಿ. ಸೊ ಇಲ್ಲಿ ಸಹೋದರರು ಇದನ್ನು ಬರಿಬೇಕಾದ್ರೆ ವೇರಿಯೇಷನ್ ಆಫ್ ಬಿಗಿನಿಂಗ್ ಅಂತ ಹೇಳ್ತಾರೆ. ಅಂದರೆ ವಿವಿಧವಾದ ಒಂದು ಆದಿ ಇದೆ. ಅದನ್ನು ನಾವು ಲಾಸ್ಟಲ್ಲಿ ನೋಡೋಣ. ನಮಗೆ ಗೊತ್ತಿರೋದೇನೋ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು. ಈ ರೀತಿಯಾಗಿ ಯೇಸು ಕ್ರಿಸ್ತನ ಲೋಗಾಸ್ ಒಂದು ಬಿಗಿನಿಂಗ್ನ ನೋಡ್ತೀವಿ. ಮತ್ತು ಈ ಒಂದು ಭೂಮಿಯ ಸೃಷ್ಟಿಗಳ ಒಂದು ಆರಂಭವನ್ನು ಏನು ಮಾಡ್ತೀವಿ ಅಂದರೆ ನೋಡ್ತೀವಿ. ಹಾಗಾದರೆ ಇಲ್ಲಿ ಹೇಳ್ತಾರೆ ಎಲ್ಲ ಸೃಷ್ಟಿಗಳನ್ನು ಯೇಸು ಕ್ರಿಸ್ತರನ್ನೇ ಇಟ್ಟು ತಂದೆಯಾದ ದೇವರು ಮಾಡಿದ್ದಾರೆ. ಆದರೆ ಎಲ್ಲಕ್ಕೂ ಸಂಭೂತನು, ಎಲ್ಲಕ್ಕೂ ಮೂಲಭೂತನು ಯಾರಾಗಿದ್ದಾರೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು, ಆತನೊಬ್ಬನೇ ಸೃಷ್ಟಿಕರ್ತನು. ಅಂದರೆ ನೆಕ್ಸ್ಟ್ ಹೇಳ್ತಾರೆ ಆತನ ಎಲ್ಲ ಕಾರ್ಯಗಳು
ಹೇಗೆ ಮಾಡಿದ್ದಾರೆ ಎಂಬುದಾಗಿ ನೋಡುವಾಗ ಪರಿಪೂರ್ಣವಾಗಿ ಮಾಡಿದ್ದಾರೆ. ಹಾಗಾದರೆ ಆತನ ಎಲ್ಲ ಕಾರ್ಯಗಳು ಪರಿಪೂರ್ಣವಾಗಿ ಈಗ ಇದೆಯಾ? ಖಂಡಿತ ಈಗ ಇಲ್ಲ. ಯಾವಾಗ ಆದಾಮನು ತಪ್ಪು ಮಾಡಿದ್ನೋ ಆ ತಪ್ಪಿನ ನಿಮಿತ್ತವಾಗಿ ಎಲ್ಲವೂ ಅಪರಿಪೂರ್ಣವಾಗಿದೆ ಎಂಬುದಾಗಿ ನೋಡ್ತೀವಿ. ಹಾಗಾದರೆ ಅದನ್ನು ಸರಿಪಡಿಸೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ತನ್ನ ಮಗನ್ನ ಇಟ್ಟು ಸಮಸ್ತವನ್ನು ಅವರು ಸರಿ ಮಾಡ್ತಾರೆ. ಅಂದರೆ ಅವ್ರು ಮಾಡಿದಾಗ ಪರಿಪೂರ್ಣವಾಗಿತ್ತು, ಬಟ್ ಈಗ ಪರಿಪೂರ್ಣವಾಗಿದೆಯಾ? ಈಗ ಖಂಡಿತ ಪರಿಪೂರ್ಣವಾಗಿಲ್ಲ, ಈಗ ಅಪರಿಪೂರ್ಣವಾಗಿದೆ. ಕಂಟಿನ್ಯೂ ಮಾಡಿ ಸಿಸ್ಟರ್ ಅದನ್ನು. ಎಂಬುದಾಗಿ ದೇವರ ವಾಕ್ಯಗಳು ದೃಢಪಡಿಸುತ್ತವೆ. ಆತನ ಕೆಟ್ಟ ದೂತರುಗಳಿಗೆ ಮತ್ತು ಕೆಟ್ಟ ಮನುಷ್ಯರಿಗೆ ಆತನ ಸಮರ್ಪಕವಾದ ಕಾರ್ಯಗಳನ್ನು ದುರುಪಯೋಗ ಪಡಿಸಿಕೊಳ್ಳಲು ಅನುಮತಿಸಬಹುದು. ಆದರೆ ಕೆಡುಕನಿಗೆ ದೀರ್ಘಕಾಲ ಭಂಗಪಡಿಸಲು ಮತ್ತು ಹಾಳು ಮಾಡಲು ಆತನು ಬಿಡುವವನಲ್ಲ. ಅಲ್ಲಿ ಹೇಳ್ತಾರೆ, ಈ ಒಂದು ಕೆಟ್ಟತನವನ್ನ ಮನುಷ್ಯನು ಮತ್ತು ದೂತರುಗಳಿಂದ ಏನಾಗಿದೆ ಅಂದ್ರೆ ಈ ಒಂದು ಕೆಟ್ಟತನವನ್ನ ದೇವರು ಅನುಮತಿಸುದು. ಆದರೆ ಯಾರಿಂದ ಬಂತು ಈ ಕೆಟ್ಟದಕ್ಕೆ ಕಾರಣ? ಮೂಲ ಕಾರಣ ಯಾರು ಎಂಬುದಾಗಿ ನೋಡುವಾಗ ಮನುಷ್ಯರು ಮತ್ತು ದೂತರು. ಹಾಗಾದರೆ ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ಆಲ್ರೆಡಿ ಬೇಸಿಕ್ ಕ್ಲಾಸಲ್ಲೇ ನಾವು ಕೇಳಿದ್ದೀವಿ. ವೈ ಡಿಡ್ ಗಾಡ್ ಈವಿಲ್ ಪರ್ಮಿಟೆಡ್ ಅಂದರೆ ದೇವರು ಕೆಟ್ಟದ್ದನ್ನು ಯಾಕೆ ಅನುಮತಿ ಮಾಡಿದ್ದಾರೆ, ಇದನ್ನು ನಾವು ಆಲ್ರೆಡಿ ನೋಡಿದ್ವಿ. ಹಾಗಾದರೆ ಇದಕ್ಕೆ ಮೂಲ ಕಾರಣ ಯಾರು ಎಂಬುದಾಗಿ ನೋಡುವಾಗ ಇದಕ್ಕೆ ಮೂಲ ಕಾರಣ ದೂತರು ಮತ್ತು ಮನುಷ್ಯರು. ಹಾಗಾದರೆ ಈ ಒಂದು ಕೆಟ್ಟತನಕ್ಕೆ ಇಲ್ಲಿ ಹೇಳ್ತಾರೆ, ಆ ಒಂದು ಕೆಟ್ಟತನವನ್ನು ಕೊನೆವರೆಗೂ ದೇವರು ಬಿಡ್ತಾರಾ? ಕೊನೆವರೆಗೂ ಹಾಳು ಮಾಡೋದಕ್ಕೆ ಬಿಡ್ತಾರಾ? ಖಂಡಿತ ಇಲ್ಲ. ಒಂದು ಸಮಯವನ್ನು ಏನು ಮಾಡಿದ್ದಾರೆ ಅಂದರೆ ನಿಗದಿಪಡಿಸಿದ್ದಾರೆ. ಆ ಸಮಯದಲ್ಲಿ ಅಲ್ಲಿವರೆಗೂ ದೇವರು ಅನುಮತಿ ಮಾಡ್ತಾರೆ. ಅದಾದಮೇಲೆ ದೇವ್ರು ಏನು ಮಾಡಲ್ಲ, ಅನುಮತಿ ಮಾಡಲ್ಲ. ಬಟ್ ಎಲ್ಲದಕ್ಕೂ ದೇವ್ರು ಏನು ಮಾಡಿದ್ದಾರೆ, ಒಂದು ಸಮಯವನ್ನು ಗೊತ್ತು ಮಾಡಿದ್ದಾರೆ. ನಾವು ಪ್ರಸಂಗಿ 3 ನೋಡ್ತೀವಿ. ಬಿತ್ತುವ ಸಮಯ, ಕೊಯ್ಯುವ ಸಮಯ, ಅಳುವ ಸಮಯ, ಸಂತೋಷ ಪಡುವ ಸಮಯ. ಒಂದೊಂದಕ್ಕೂ ದೇವರು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಸಮಯವನ್ನು ನಿಗದಿಪಡಿಸಿದ್ದಾರೆ. ಹಾಗಾದರೆ ಈ ಕೆಡುಕನಿಗೂ ದೀರ್ಘಕಾಲ ಭಂಗಪಡಿಸಲು ದೇವರು ಹಾಳು ಮಾಡಲು ಆತನನ್ನು ಬಿಡ್ತಾರಾ? ಖಂಡಿತ ಬಿಡಲ್ಲ. ಹಾಗಾದರೆ ನಮ್ಮ ಜೀವಿತದಲ್ಲಿನೂ ಕೆಲವು ವಿಷಯಗಳು ಒಳ್ಳೆಯದಾಗ್ಬೋದು, ಅದಕ್ಕೂ ಸ್ವಲ್ಪ ಸಮಯ ದೇವರು ಬಿಡ್ತಾರೆ. ಕೆಲವು ವಿಷಯ ಕೆಟ್ಟದ್ದು ನಡೀತಾ ಇರ್ಬೋದು ನಮ್ಮ ವಿಷಯದಲ್ಲಿ, ದೇವರು ಅನುಮತಿ ಮಾಡ್ತಾರೆ. ಬಟ್ ಸದಾಕಾಲ ನಮ್ಮ ಜೀವನ ಪೂರ್ತಿ ಕೆಟ್ಟದಾಗೇ ಪರ್ಮಿಟ್ ಮಾಡ್ತಾರಾ? ಖಂಡಿತ ದೇವರು ಪರ್ಮಿಟ್ ಮಾಡಲ್ಲ. ಬಟ್ ಎಲ್ಲದಕ್ಕೂ ದೇವರು ಪರ್ಮಿಟ್ ಮಾಡ್ತಾರೆ. ಯಾಕೆ ಅಂದರೆ ಅದರ ಮುಖಾಂತರವಾಗಿ ನಾವು ಅನುಭವಗಳನ್ನು ಪಡೆದುಕೊಳ್ಳಬೇಕು. ಪ್ರತಿಯೊಂದು ವಿಷಯದಲ್ಲಿನೂ ನಮಗೆ ದೇವರು ಕೆಲವೊಂದು ವಿಷಯಗಳನ್ನು ಪರ್ಮಿಟ್ ಮಾಡ್ತಾರೆ. ಹಾಗಾದರೆ ನಾವು ತಿಳ್ಕೊಬಾರ್ದು, ಖಂಡಿತವಾಗಿ ನನ್ನ ಜೀವನದಲ್ಲಿ ಯಾಕೆ ಇದೆಲ್ಲ ಆಗ್ತಾನೆ ಇದೆ, ಯಾಕೆ ಇದೆಲ್ಲ ಒಂದರ ಮೇಲೆ ಒಂದು ಕೆಟ್ಟದ್ದು, ಅಥವಾ ನನಗೆ ದುಃಖ, ಅಥವಾ ನನಗೆ ಕಷ್ಟ, ಅಥವಾ ನನಗೆ ಹಿಂಸೆ, ಅಥವಾ ನೋವು, ಅಥವಾ ವೇದನೆ, ಯಾಕೆ ಇದು ಹಾಗೆಯೇ ಮುಂದುವರ್ಕೊಂಡು ಹೋಗ್ತಾ ಇದೆಯಲ್ಲ. ಬಟ್ ಆ ದುಃಖದ ಹಿಂದೆ ದೇವರು ನಮಗೆ ಒಂದು ದೊಡ್ಡ ಸಂತೋಷವನ್ನು ಇಡ್ತಾರೆ. ಅಲ್ಲಿಗೆ ದೇವರು ನಮ್ಮನ್ನು ಬಿಡೋದಿಲ್ಲ. ಅಲ್ಲಿ ಹೇಳ್ತಾರೆ, ದೀರ್ಘಕಾಲ ದೇವರು ಕೆಟ್ಟದ್ದನ್ನು ಭಂಗಪಡಿಸಲು ಹಾಳು ಮಾಡಲು ಬಿಡುವುದಿಲ್ಲ. ನೆಕ್ಸ್ಟ್ ಓದಿ ಸಿಸ್ಟರ್. ಮತ್ತು ಕೊನೆಯಲ್ಲಿ ಆತನು ದುಷ್ಟತ್ವವನ್ನು ನಿಗ್ರಹಿಸಿ ಅದನ್ನು ನಾಶಪಡಿಸುವಾಗ ಆತನು ಅದಕ್ಕೆ ಕೇವಲ ಪರೀಕ್ಷಾರ್ಥವಾಗಿ ಶುದ್ಧೀಕರಿಸಲು ಮತ್ತು ಮೆರುಗುಗೊಳಿಸಲು ಅಲ್ಪ ಸಮಯದ ಮಟ್ಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾನೆಂದು ನಾವು ಗ್ರಹಿಸಿಕೊಳ್ಳುತ್ತೇವೆ. ಹಾಗಾದ್ರೆ ಮುಖ್ಯವಾಗಿ ದೇವರು ಖಂಡಿತವಾಗಿ ಕೊನೆಯವರೆಗೂ ಬಿಡಲ್ಲ. ಈ ಒಂದು ಕೆಟ್ಟದನ್ನ ಅಲ್ಪ ಸಮಯವಾಗಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ನಮಗೆ ಅನುಗ್ರಹಿಸ್ತಾರೆ ಅಥವಾ ಪರ್ಮಿಟ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ದೇವರು ಕೆಟ್ಟದ್ದಕ್ಕೆ ಯಾಕೆ ಅನುಮತಿ ನೀಡ್ತಾರೆ ಎಂಬುದಾಗಿ ನೋಡುವಾಗ 4 ವಿಷಯಗಳನ್ನ ಹೇಳ್ತಾರೆ. ಏನೆಂಬುದಾಗಿ ನೋಡುವಾಗ, ಪರೀಕ್ಷಿಸಲು, ಯಾರನ್ನ? ದೂತರನ್ನು ಪರೀಕ್ಷಿಸ್ತಾರೆ, ಅವರು ಮನುಷ್ಯರನ್ನು ಪರೀಕ್ಷಿಸ್ತಾರೆ. ನೆಕ್ಸ್ಟ್ ಹೇಳ್ತಾರೆ ನಿರೂಪಿಸಲು. ಹಾಗಾದ್ರೆ ಕೆಲವೊಂದು ವಿಷಯಗಳನ್ನ ಏನ್ ಮಾಡಬೇಕು, ದೇವರು ನಿರೂಪಿಸಬೇಕು.
ಸೊ ಅದಕ್ಕೂ ದೇವರು ಕೆಟ್ಟದನ್ನ ಅನುಮತಿ ಮಾಡ್ತಾರೆ. ಮನುಷ್ಯರನ್ನ ದೂತರನ್ನ ಪರೀಕ್ಷಿಸಲು ದೇವರು ಕೆಟ್ಟದನ್ನ ಅನುಮತಿ ಮಾಡ್ತಾರೆ. ನೆಕ್ಸ್ಟ್ 3ನೇ ವಿಷಯ ಹೇಳ್ತಾರೆ, ಶುದ್ಧೀಕರಿಸಲು. ಹಾಗಾದ್ರೆ ಕೆಲವು ವಿಷಯಗಳನ್ನ ಅವ್ರು ಏನ್ ಮಾಡಬೇಕು, ಶುದ್ಧೀಕರಿಸಬೇಕು. ಸೊ ಅದಕ್ಕೆ ದೇವರು ಕೆಟ್ಟದನ್ನ ಪರ್ಮಿಟ್ ಮಾಡ್ತಾರೆ, ಅನುಮತಿಸ್ತಾರೆ. ನೆಕ್ಸ್ಟ್ 4ನೇ ವಿಷಯ ಏನ್ ಹೇಳ್ತಾರೆ ಅಂದ್ರೆ, ಮೆರುಗುಗೊಳಿಸ್ಬೇಕು, ಅಂದ್ರೆ ಪಾಲಿಶ್ ಮಾಡಬೇಕು. ಈ ಕೆಟ್ಟು ಹೋದಂಥ ಮನುಷ್ಯರನ್ನ ಪುನಃ ಯಥಾಸ್ಥಿತಿಗೆ ಪಾಲಿಶ್ ಮಾಡಿ ಯಥಾಸ್ಥಿತಿಗೆ ತರಬೇಕು. ಸೊ ಇದಕ್ಕಾಗಿ ದೇವ್ರು ಏನು ಮಾಡ್ತಾರೆ ಅಂದರೆ ಕೆಟ್ಟದ್ದನ್ನ ದೇವರು ಅನುಮತಿ ಮಾಡ್ತಾರೆ. ಓದಿ ಸಿಸ್ಟರ್ ಹಂಗೆ. ಈ ಮೂಲಕ ಆತನು ತನ್ನ ಸ್ವಂತ ಪವಿತ್ರತೆಯನ್ನು ಕೃಪಾ ಸ್ವಭಾವವನ್ನು ತೋರಿಸಿಕೊಟ್ಟು ಆತನ ಜ್ಞಾನಯುತ ಸೃಷ್ಟಿಗಳ ದೃಷ್ಟಿಯಲ್ಲಿ ಅತಿ ತೇಜಸ್ವಿಯಾಗಿ ಕಂಡು ಬರುವಂತೆ ಅಂಜಿಕೆ ಮಾಡುವವನಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ನೋಡ್ತೀವಿ, ಈ 4 ವಿಷಯಗಳು ಏನೇನೋ ಪರೀಕ್ಷಿಸಲು, ನಿರೂಪಿಸಲು, ಶುದ್ಧೀಕರಿಸಲು, ಮೆರುಗುಗೊಳಿಸಲು ತನ್ನ ಜ್ಞಾನವನ್ನ ಇಟ್ಟು ಈ ಸೃಷ್ಟಿಗಳ ಮೇಲೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕೆಟ್ಟದ್ದನ್ನ ಅನುಮತಿಯನ್ನ ಮಾಡಿದ್ರು ಎಂಬುದಾಗಿ ನೋಡ್ತೀವಿ. ನೆಕ್ಸ್ಟ್ ಪ್ಯಾರ ಓದೋಣ ಸಿಸ್ಟರ್. ಆದಿಕಾಂಡ ಗ್ರಂಥದಲ್ಲಿ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದನ್ನು ಓದುವಾಗ ಈ ಆರಂಭವು ಇಡೀ ವಿಶ್ವಕ್ಕೆ ಸಂಬಂಧಿಸಿದಲ್ಲವೆಂದು, ಕೇವಲ ಇದು ನಮ್ಮ ಭೂಗ್ರಹಕ್ಕೆ ಮಾತ್ರ ಸಂಬಂಧಿಸಿದ್ದೆಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಸಾಕು ಸಿಸ್ಟರ್, ಸಾಕು. ಅದಕ್ಕೆ ಮೇಲೆ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು. ನಾನು 4 ವಿಷಯ ಹೇಳಿದೆ. ನಾನು ಏನೇನು ಪರೀಕ್ಷಿಸಲು, ನಿರೂಪಿಸಲು, ಶುದ್ಧೀಕರಿಸಲು, ಮೆರುಗುಗೊಳಿಸಲು ಏನನ್ನ ಮನುಷ್ಯನೇ ಆಗ್ಲಿ ದೇವದೂತರನ್ನೇ ಆಗ್ಲಿ ದೇವರು ಕೆಟ್ಟದ್ದನ್ನ ಇದನ್ನ ಪರ್ಮಿಟ್ ಮಾಡಿದ್ರು. ಇದೆಲ್ಲ ಕಾರ್ಯಗಳಿಗೋಸ್ಕರ, 4 ವಿಷಯಗಳಿಗೋಸ್ಕರ. ಹಾಗಾದ್ರೆ ಸರಿ, ಇದರ ಮೂಲಕ ದೇವರು ನಮಗೇನು ಹೇಳ್ತಾರೆ? ಈ 4 ವಿಷಯಗಳ ಮುಖಾಂತರವಾಗಿ ದೇವ್ರು ನಮ್ಗೇನು ವಿಷಯನ ತಿಳ್ಸಕ್ ಬರ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಖಂಡಿತವಾಗಿ ದೇವರ ಒಂದು ಪರಿಶುದ್ಧತೆ ಅದನ್ನ ತಿಳಿಸುವುದಕ್ಕೋಸ್ಕರ. ನೆಕ್ಸ್ಟ್ ಹೇಳ್ತಾರೆ ಆತನ ಕೃಪೆಯ ಸ್ವಭಾವ, ಅಂದ್ರೆ ಆತನಲ್ಲಿ ಹೇಳ್ತಾರೆ ಪವಿತ್ರತೆಯನ್ನ, ಆತನ ಕೃಪಾ ಸ್ವಭಾವವನ್ನ ತೋರಿಸಿಕೊಟ್ಟು. ಹಾಗಾದ್ರೆ ಆತನ ಕೃಪೆಯ ಸ್ವಭಾವ, ತನ್ನ ಮಗನನ್ನೇ ಏನ್ ಮಾಡಿದ್ರು ನಮಗೋಸ್ಕರ ಈಡು ಬಲಿಯಾಗಿ ಕೊಟ್ರು. ಕೃಪೆಯ ಮುಖಾಂತರವಾಗಿ ಆತನ ಸ್ವಭಾವವನ್ನ ನಮಗೆ ತಿಳಿಸಿಕೊಟ್ರು. ನೆಕ್ಸ್ಟ್ ಹೇಳ್ತಾರೆ ಆತನ ಯೋಜನೆಯ ಜ್ಞಾನವನ್ನ, ಇಡೀ ಡಿವೈನ್ ಪ್ಲಾನ್ ಅನ್ನ ದೇವರು ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ತಿಳಿಸಿಕೊಡುವುದಕ್ಕಾಗಿ ದೇವರು ಈ ಕಾರ್ಯಗಳನ್ನ ಅನುಮತಿ ಮಾಡ್ತಾರೆ. ಈಗ ನೆಕ್ಸ್ಟ್ ಓದಿದ್ರು ಸಿಸ್ಟರ್, ನೆಕ್ಸ್ಟ್ ಪ್ಯಾರ ಓದಿದ್ರು. ಅಲ್ಲೇನು ಓದ್ತೀವಿ ಅಂದ್ರೆ, ಈ ಆದಿಕಾಂಡ ಗ್ರಂಥದಲ್ಲಿ ನಾವು ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದರು ಎಂಬುದಾಗಿ ಓದುವಾಗ ಈ ಆರಂಭವು ಇಡೀ ವಿಶ್ವಕ್ಕೆ ಸಂಬಂಧಿಸಿಲ್ಲವೆಂದು, ಹಂಗಂದ್ರೆ ಇದು ಇಡೀ ಯೂನಿವರ್ಸಲ್ಗೆ ಏನಾಗಿಲ್ಲ, ಸಂಬಂಧಿಸಿಲ್ಲ. ಆದಿಕಾಂಡನ ಓದುವಾಗ ಖಂಡಿತವಾಗಿ ಇಡೀ ಯೂನಿವರ್ಸಲ್, ಅಂದ್ರೆ ಇದು ಬಂದು ಯಾವುದಕ್ಕೆ ಸೀಮಿತವಾಗಿದೆ ಅಂದ್ರೆ ಒನ್ಲಿ ಭೂಮಿಯನ್ನ ಸೃಷ್ಟಿ ಮಾಡುವಾಗ ಮಾತ್ರ, ಭೂಮಿಯ ಆರಂಭದ ಬಗ್ಗೆ ಮಾತ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಇದು ಹೇಳ್ತಾ ಇದಾರೆ. ಭೂಮಿಯನ್ನ ಸೃಷ್ಟಿ ಮಾಡುವಾಗ ಭೂಮಿಗೆ ಸಂಬಂಧಪಟ್ಟಿರೋದು ಮಾತ್ರನೇ ಏನ್ ಮಾಡ್ತಾ ಇದಾರೆ ಅಂದ್ರೆ ಇದನ್ನ ಹೇಳ್ತಾ ಇದಾರೆ. ಇಡೀ ಯೂನಿವರ್ಸಲ್ ಬಗ್ಗೆ ಏನ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಹಾಗಾದ್ರೆ ಇಡೀ ಯೂನಿವರ್ಸಲ್ ಅಲ್ಲಿ ನಮಗೆ ಎಷ್ಟು ಗ್ರಹಗಳು ಇದೆ ಎಂಬುದಾಗಿ ನೋಡುವಾಗ 9 ಗ್ರಹಗಳಿದೆ ಇಡೀ ಯೂನಿವರ್ಸಲ್ ಅಲ್ಲಿ ನಮಗೆ. ಅದಕ್ಕೆ ಮೇಲೆ ಬೇರೆ ಬೇರೆ ಗ್ರಹಗಳು ಏನಾಗಿದೆ, ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೊಳ್ರಿ. ಅದಕ್ಕೆ ನಮ್ಮ ಈ ಯೂನಿವರ್ಸಲ್ಲಿ 9 ಗ್ರಹಗಳು ಇದೆ. ಅದರಲ್ಲಿ ನಾವಿರುವಂಥ ಗ್ರಹ ಯಾವುದು? ಮಿಲ್ಕಿ ವೇ, ಬುಧ ಗ್ರಹ. ನಾವು ಬುಧ ಗ್ರಹದಲ್ಲಿದ್ದೀವಿ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇರೋದು ಆದಿಕಾಂಡದಲ್ಲಿ ಇಲ್ಲಿ ಹೇಳ್ತಾ ಇರೋವಂಥ ಒಂದು ವಿಷಯ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು ಎಂಬುದಾಗಿ ಓದುವಾಗ ಈ ಆರಂಭವು ಇಡೀ ವಿಶ್ವಕ್ಕೆ ಸಂಬಂಧಿಸಿಲ್ಲ. ಇಡೀ ಯೂನಿವರ್ಸಲ್ ಮಾಡೋದಕ್ಕೆ ಆ ಟೈಮನ್ನು ತಗೊಂಡಿಲ್ಲ. ಜಸ್ಟ್ ಇದನ್ನ ಭೂಮಿಯ ಆರಂಭದ ಬಗ್ಗೆ, ಭೂಮಿಯ ಆರಂಭಕ್ಕೆ ಸಂಬಂಧಪಟ್ಟಿರುವಂತಹ ಆದಿಯನ್ನ ಮಾತ್ರ ಸೂಚನೆ ಮಾಡುವುದಾಗಿದೆ ಅಂತ ಹೇಳ್ತಾರೆ. ಸರಿ, ಅದನ್ನ ಮಾಡುವಾಗ ಯಾರ್ಯಾರು ಹರ್ಷಧ್ವನಿಗೈದ್ರು ಅಂತ ಹೇಳ್ತಾರೆ. ಓದಿ ಸಿಸ್ಟರ್. ಆಗ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ
ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಕರ್ತನು ಭೂಲೋಕದ ಅಸ್ತಿವಾರವನ್ನು ಹಾಕಿದನು. ನೋಡ್ರಿ, ಇಲ್ಲಿ ಹೇಳ್ತಾರೆ, ಮುಂಜಾನೆ ನಕ್ಷತ್ರವು ಒಟ್ಟಾಗಿ ಉತ್ಸಾಹ ಧ್ವನಿ ಮಾಡುತ್ತಾ. ಯಾರು ಈ ಮುಂಜಾನೆ ನಕ್ಷತ್ರ? ಮಾರ್ನಿಂಗ್ ಸ್ಟಾರ್ಸ್ ಅಂತ ಹೇಳ್ತೀವಿ. ಯಾರನ್ನ ಹೇಳ್ತೀವಿ? ಮೊದಲು ದ ಮಾರ್ನಿಂಗ್ ಸ್ಟಾರ್ ಯಾರು? ಯೇಸು ಕ್ರಿಸ್ತರು. ನೆಕ್ಸ್ಟು ಲೂಸಿಫರು. ಇವರಿಗೆ ಏನು ಹೇಳ್ತಾರೆ ಅಂದರೆ ದ ಮಾರ್ನಿಂಗ್ ಸ್ಟಾರ್. ದಾನಿಯಲ್ಲೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ. ಅನೇಕರನ್ನ ಜೀವನ ಮಾರ್ಗದಲ್ಲಿ ನಡೆಸುವವರು, ಜ್ಯೋತಿರ್ಮಂಡಲಗಳಾಗಿ ಪ್ರಕಾಶಿಸುವರು ಅಂತ ಹೇಳ್ತಾರೆ. ಹಾಗಾದರೆ ದ ಮಾರ್ನಿಂಗ್ ಸ್ಟಾರ್ ಯಾರನ್ನ ಹೇಳ್ತಾ ಇದ್ದಾರೆ ಅಂದರೆ ಉದಯದ ನಕ್ಷತ್ರ. ಈ ಉದಯದ ನಕ್ಷತ್ರ ಯಾರ್ಯಾರು ಅಂತ ಹೇಳುವಾಗ ಯೇಸು ಕ್ರಿಸ್ತರು ಮತ್ತೆ ಲೂಸಿಫರ್ ಬಗ್ಗೆ ಮಾತಾಡ್ತಾರೆ. ಆದರೆ ಅವ್ರ ಜೊತೆಗೆ ಯಾರ್ಯಾರು ಇದ್ರಂತೆ? ದೇವಕುಮಾರರೆಲ್ಲರೂ, ದೂತರೆಲ್ಲರೂ. ದೇವಕುಮಾರ ಅಂದರೆ ದೂತರೆಲ್ಲರೂ ಉತ್ಸಾಹಧ್ವನಿ ಮಾಡುತ್ತಾ ಕರ್ತನು ಭೂಲೋಕದ ಅಸ್ತಿವಾರವನ್ನ ಹಾಕಿದನು. ಆತನ ಅಸ್ತಿವಾರವನ್ನ ಹಾಕುವಾಗ ಈ ಎಲ್ಲ ದೂತರು, ಅದರೊಂದಿಗೆ ಮುಖ್ಯವಾಗಿ ಮಾರ್ನಿಂಗ್ ಸ್ಟಾರ್, ಉದಯದ ನಕ್ಷತ್ರಗಳು ಅಂದರೆ ಯಾರು? ಲೋಗಾಸ್. ಯೇಸು ಕ್ರಿಸ್ತರು ಅವಾಗ ಲೋಗಾಸ್ ಆಗಿದ್ರು. ಲೋಗಾಸ್ ಮತ್ತು ಲೂಸಿಫರ್ ಏನಾಗಿದ್ರು ಅಂದರೆ ಉದಯದ ನಕ್ಷತ್ರಗಳು ಉತ್ಸಾಹಧ್ವನಿ ಮಾಡುತ್ತಾ, ಅವರ ಜೊತೆಗೆ ದೇವಕುಮಾರರೆಲ್ಲ ಹರ್ಷಧ್ವನಿ ಮಾಡುತ್ತಾ, ಆನಂದ ಘೋಷ ಮಾಡುತ್ತಾ ಇರುವಾಗ ಕರ್ತನು ಆ ಭೂಮಿಗೆ ಅಸ್ತಿವಾರವನ್ನ ಹಾಕಿದರು. ನೆಕ್ಸ್ಟ್ ಓದ್ತೀವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಷ್ಟೇ. ಸಮುದ್ರವು ಗರ್ಭವನ್ನು ಬೇಡಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದನು. ನೋಡ್ರಿ, ಸಮುದ್ರವು ಗರ್ಭವನ್ನ ಛೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನ ಮುಚ್ಚಿದರು. ಅಂದ್ರೆ ಅದಕ್ಕೆ ಒಂದು ಎಲ್ಲೆಯನ್ನ ನಿರ್ಮಿಸಿದ್ರು. ಇದ್ರ ಬಗ್ಗೆ ಯೋಬಲ್ಲಿ ತುಂಬಾ ಕ್ಲಿಯರ್ ಆಗಿ ಬರ್ಕೊಂಡ್ ಬರ್ತಾರೆ. ಈ ಭೂಮಿಗೆ ಅಸ್ತಿವಾರ ಹಾಕಿರೋದು, ಸಮುದ್ರಕ್ಕೆ ಎಲ್ಲೆ ಹಾಕಿರೋದು, ಸಮುದ್ರಕ್ಕೆ ಒಂದು ಮೇರಿಯನ್ನ ಕೊಟ್ಟಿರೋದು, ಇದನ್ನೆಲ್ಲನೂ ಯೋಬನ ಪುಸ್ತಕದಲ್ಲಿ ಮಾತಾಡ್ಕೊಂಡ್ ಬರ್ತಾರೆ. ಓದಿ ಸಿಸ್ಟರ್ ಹಂಗೆ. ಮೋಡಗಳನ್ನು ಅದಕ್ಕೆ ವಸ್ತ್ರಗಳನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಗಳನ್ನಾಗಿಯೂ ಮಾಡಿದನು. ನೋಡ್ರಿ, ಕಾರ್ಗತ್ತಲೆಯನ್ನು ಸುತ್ತು ಬಟ್ಟೆಗಳನ್ನಾಗಿ ಮಾಡಿದರು ಎಂಬುದಾಗಿ ನೋಡ್ತೀವಿ. ಆದ್ರೆ ಒಂದು ವಾಕ್ಯವನ್ನು ಓದೋಣ. ಯೋಬ 38:4 ಓದ್ರಿ. ಸಂಜನಾ, ಯಾರು ಓದ್ತಿರೋ ಓದಿ ಸಿಸ್ಟರ್. ಸಂಜನಾ, ಅವರು ಹುಡುಗರಿದ್ದಾರೆ, ಓದ್ತಾರ, ಕೇಳೋಣ. ಸಂಜನಾ ಕ್ಲಿಯರ್ ಇದೆಯಮ್ಮ? ವಾಯ್ಸ್ ಕ್ಲಿಯರ್ ಇದೆಯಾ? ನನಗೆ ಇಲ್ಲಿ ಕ್ಲಿಯರ್ ಇಲ್ಲ. ಇಲ್ಲೇ ಸಿಸ್ಟರ್ ಓದ್ಬಿಡ್ತಾರೆ. ಓದ್ತೀರಾ ನೀವು? ಓದಿ. 38:4 ಓದಿ. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದ್ದಾಗ ನೀನು ಎಲ್ಲಿದ್ದಿ? ನೀನು ನ್ಯಾಯಿಯಾಗಿದ್ದರೆ ಹೇಳು. ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೋಡ್ರಿ, ಇದು ಯೋಬನ ಹತ್ರ ತಂದೆ ದೇವರು ಮಾತಾಡ್ತಾ ಇರೋದು. ಅದರ ಮೇಲೆ ನೂಲು ಹಿಡಿದವರು ಯಾರು? ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ. ನೋಡ್ರಿ, ಈಗ ಹೇಳ್ತಾರೆ ಮುಂಜಾನೆಯ ನಕ್ಷತ್ರಗಳು. ಅಂದ್ರೆ ಇದು KJV ಓದ್ಬೇಕಾದ್ರೆ ಹೇಳ್ತಾರೆ ಉದಯದ ನಕ್ಷತ್ರಗಳು. ಮುಂಜಾನೆ ಉದಯದ ನಕ್ಷತ್ರ ಕೂಡ ಹರ್ಷಧ್ವನಿ ಮಾಡುವಾಗ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲೆಗಳನ್ನು ಹಾಕಿದವರು ಯಾರು? ನೋಡ್ರಿ, ಅದರ ಮೂಲೆಗಳನ್ನ ಹಾಕಿದವರು ಯಾರು? ಸಮುದ್ರವು ಗರ್ಭವನ್ನು ಬೆರೆಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ನೋಡ್ರಿ, ಇದನ್ನ ನಾವು ನೋಡಿದ್ವಿ ಮೇಲ್ಗಡೆ, ಅದನ್ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಸಮುದ್ರವು ಗರ್ಭದೊಳಗಿಂದ ಹೊರಬರದಂತೆ, ಆ ನೀರು ಆಚೆಗೆ ಬರದಂತೆ ಅದಕ್ಕೆ ತಡೆಗೋಡೆನ ಹಾಕಿದವರು ಯಾರು? ಆ ಕಾಲದಲ್ಲಿ ನಾನು ಮೋಡಗಳನ್ನು ಅದಕ್ಕೆ ವಸ್ತ್ರವನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದ್ದೇನಲ್ಲವೇ? ಸಾಕು. ಹಾಗಾದ್ರೆ ಇಲ್ಲಿ ನೋಡ್ತೀವಿ, ಇದೆಲ್ಲವನ್ನ ಮಾಡಿದ್ದು ಯಾರು ಅಂದ್ರೆ ತಂದೆಯಾದ ದೇವರು ಇದನ್ನೆಲ್ಲವನ್ನ ಮಾಡಿದ್ರು. ಯೇಸು ಕ್ರಿಸ್ತರನ್ನ ಇಟ್ಟು ಇದನ್ನೆಲ್ಲವನ್ನ ಮಾಡಿದ್ರು ಎಂಬುದಾಗಿ ನೋಡ್ತೀವಿ. ಸಿಸ್ಟರ್, ಇವಾಗ ನೆಕ್ಸ್ಟ್ ಅದೇ ಕಂಟಿನ್ಯೂ ಮಾಡಿ ಸಿಸ್ಟರ್ ಅದನ್ನ.
ಆದರೆ ಇದಕ್ಕಿಂತಲೂ ಮುಂಚಿನ ಆರಂಭ ಒಂದನ್ನು ಸತ್ಯವೇದದಲ್ಲಿ ಹೇಳಿಯದೆ. ನೋಡ್ರಿ, ಇದು ಬಂದು ಭೂಮಿಯ ಆರಂಭ, ಭೂಮಿಯ ಸೃಷ್ಟಿಗಳ ಆರಂಭ. ಇದಕ್ಕೆ ಮುಂಚೆ, ಈ ಭೂಮಿಗಳನ್ನ ಸೃಷ್ಟಿ ಮಾಡುವುದಕ್ಕೆ ಮುಂಚೆ ಇನ್ನೊಂದು ಆರಂಭ ಇದೆ. ಯಾವ ಆರಂಭ ಅಂತ ಹೇಳಿದೆ, ಅದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಅದನ್ನೇ ನೋಡಿದ್ವಿ. ಯೋಹಾನ 1:1. ಅದನ್ನ ಈಗ ಓದಿ ಸಿಸ್ಟರ್, ಹಂಗೆ ಓದ್ಕೊಂಬನ್ನಿ. ಆ ದೇವಕುಮಾರರುಗಳು ಸೃಷ್ಟಿಸಲ್ಪಡುವುದಕ್ಕಿಂತಲೂ ಮೊದಲಿನ ಆರಂಭ ನೋಡ್ರಿ, ಆದಿಯಲ್ಲಿ ವಾಕ್ಯವಿತ್ತು. ಆದಿಯಲ್ಲಿ ವಾಕ್ಯವಿತ್ತು. ಆ ದೇವದೂತರುಗಳು ಸೃಷ್ಟಿಸಲ್ಪಡುವುದಕ್ಕಿಂತಲೂ ಮೊದಲಿನ ಆರಂಭ. ಯಾರು ಇರಲಿಲ್ಲ, ಯಾರು ಈ ಭೂಮಿ ಸೃಷ್ಟಿಸಲ್ಪಟ್ಟಿರಲಿಲ್ಲ, ಯಾವುದು ಆಗಿರಲಿಲ್ಲ, ದೂತರಾಗಲಿ ಯಾರು ಭೂಮಿಯಲ್ಲಿ ಸೃಷ್ಟಿಸಲ್ಪಡುವುದಕ್ಕೆ ಮುಂಚಿತವಾಗಿ ಒಂದು ಆರಂಭ ಇತ್ತು, ಮೊದಲನೆಯ ಆರಂಭ ಇತ್ತು. ಅದು ಯಾವ ಆರಂಭ? ಅದನ್ನೇ ಹೇಳ್ತಾ ಇದ್ದಾರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುದು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಅವರೇ ಯಾರು? ಲೋಗಾಸ್. ನಾವು ಯೇಸು ಕ್ರಿಸ್ತರಂತ ಇವಾಗ ನಾವು ಹೇಳ್ತೀವಲ್ಲ, ಅವ್ರು ಏನಾಗಿದ್ರು? ಆಗ ವಾಕ್ಯವಾಗಿದ್ರು. ವಾಕ್ಯವೆಂಬುದು ನರವತ್ತರವತ್ತಾಗಿತ್ತು. ಅದನ್ನ ನೋಡ್ತೀವಿ. ಆದಿಯಲ್ಲಿ ವಾಕ್ಯವೆಂಬುದಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಅವರೇ ಯಾರು? ಲೋಗಾಸ್ ಎಂಬುದಾಗಿ ನಾವು ನೋಡ್ತೀವಿ. ಓದಿ ಸಿಸ್ಟರ್ ಇವಾಗ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ನೋಡ್ರಿ, ಆತನ ಮೂಲಕವಾಗಿನೇ ಯಾವುದು ಸಮಸ್ತ ಉಂಟಾಯಿತು? ಈ ಮೊದಲದಾಗಿ ಆದಿಕಾಂಡ ಓದ್ತಾ ಇದೀವಲ್ಲ, ಆತನ ಮೂಲಕವಾಗಿನೇ ಈ ಎರಡನೇ ಆದಿ ಉಂಟಾಯಿತು. ಮೊದಲನೇ ಆದಿ ಯೇಸು ಕ್ರಿಸ್ತದು. ಮೊದಲನೆಯ ದ ಬಿಗಿನಿಂಗ್ ಯಾವುದು? ಯೇಸು ಕ್ರಿಸ್ತರೇ ಮೊದಲನೇ ದ ಬಿಗಿನಿಂಗ್, ಅದೇ ಆದಿ. ಎರಡನೇ ಆದಿನೇ ಇಲ್ಲಿ ನಾವು ಓದೋದು ಆದಿಕಾಂಡ 1:1 ಓದೋದು. ಹಾಗಾದ್ರೆ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಓದಿ ಸಿಸ್ಟರ್. ಉಂಟಾಗಿರುವ ವಸ್ತುಗಳಲ್ಲಿ ಆತನಿರದೆ ಒಂದಾದರೂ ಉಂಟಾಗಲಿಲ್ಲ. ಯೋಹಾನ 1:1-3. ನೆಕ್ಸ್ಟ್, ಯೆಹೋವನು ಎಂದೆಂದಿಗೂ ಇರುವಾತನಾಗಿದ್ದು. ಅಲ್ಲಿ ಇನ್ನೊಂದು ಹೇಳ್ತಾರೆ, ಗ್ರಂಥ ಶ್ರೇಣಿ 5ನೇ ಅಧ್ಯಾಯ 3 ನೋಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಏನು ಅದು ಅಂತಂದ್ರೆ, 5th ವಾಲ್ಯೂಮ್ ಅಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಅಟೋನ್ಮೆಂಟ್ ಬಿಟ್ವೀನ್ ಗಾಡ್ ಅಂಡ್ ಮ್ಯಾನ್, ಅಂದ್ರೆ ಪಾಪ ವಿಮೋಚನೆಗಾಗಿ ದೇವರು ಮತ್ತು ಮನುಷ್ಯನ ಸಂಧಾನ. ಯಾವುದು? 5ನೇ ವಾಲ್ಯೂಮ್ 5th ವಾಲ್ಯೂಮ್ ಅಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 3ನೇ ಪಾಠ ಏನ್ ಹೇಳುತ್ತದು? ದ ಐ ಪ್ರೀಸ್ಟ್ ಆಫ್ ದ ಅಟೋನ್ಮೆಂಟ್ ದ ಒನ್ಲಿ ಬಿಗಾಟನ್ ಒನ್, ಅಂದ್ರೆ ಪಾಪ ಪರಿಹಾರಕ್ಕಾಗಿ ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಏನಂತ ಕೊಡ್ತಾರೆ ಅಂದ್ರೆ, ಆತನು ಯಾರಾಗಿದ್ರು? ಆತನು ವಾಕ್ಯವಾಗಿದ್ರು, ಆತನು ಒಬ್ಬ ದೇವರಾಗಿದ್ರು. ಇದ್ರನ್ನ ಏನ್ ಮಾಡ್ತಾರೆ ಅಂದ್ರೆ 5ನೇ ವಾಲ್ಯೂಮ್ಸ್ 5th ವಾಲ್ಯೂಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ 3ನೇ ಪಾಠದಲ್ಲಿ ಇದನ್ನ ಕೊಡ್ತಾರೆ. ನೆಕ್ಸ್ಟ್ ಓದಿ ಸಿಸ್ಟರ್. ಯೆಹೋವನು ಎಂದೆಂದಿಗೂ ಇರುವಾತನಾಗಿದ್ದು ಆತನಿಗೆ ಆದಿ ಎಂಬುದಿಲ್ಲ. ನೋಡ್ರಿ, ಯೆಹೋವನು ಎಂದೆಂದಿಗೂ ಇರುವಾತನಾಗಿದ್ದು ಆತನಿಗೆ ಆದಿ ಎಂಬುದು ಇಲ್ಲ. ಇದಕ್ಕೆ ಒಂದು ವಾಕ್ಯ ಓದ್ಬಿಡ್ರಿ. ಕೀರ್ತನೆ 93ನೇ ಅಧ್ಯಾಯ 2ನೇ ವಾಕ್ಯ. ಪೂರ್ವದಿಂದಲೂ ಸಿಂಹಾಸನವು ಸ್ಥಿರವಾಗಿದೆ. ಪೂರ್ವದಿಂದಲೂ ನಿಮ್ಮ ಸಿಂಹಾಸನವು ಸ್ಥಿರವಾಗಿದೆ. ಪೂರ್ವ ಅಂದ್ರೇನು? ಅದಕ್ಕೆ ಎಲ್ಲನೇ ಇಲ್ಲ. ಪೂರ್ವ, ಅದಕ್ಕೆ ಎಂಡ್ಲೆಸ್, ಅದಕ್ಕೆ ಬಿಗಿನಿಂಗೇ ಇಲ್ಲ. ಪೂರ್ವ, ಅಲ್ಲಿಂದಲೂ ದೇವರ ಸಿಂಹಾಸನವು ಏನಾಗಿದೆ ಅಂತೆ? ಸ್ಥಿರವಾಗಿದೆ. ಅನಾದಿಯಿಂದಲೂ ನೀನಿದ್ದಿ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ತಂದೆಯಾದ ದೇವರ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಅನಾದಿಯಿಂದಲೂ ನೀವೇನಾಗಿದ್ದೀರಾ, ನೀವಿದ್ದೀರಾ ದೇವರೇ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದ್ಬಿಡ್ರಿ, ಯೋಬನು ಬರೆದ ಪುಸ್ತಕ 36ನೇ ಅಧ್ಯಾಯ 26ನೇ ವಾಕ್ಯ. ಸಿಸ್ಟರ್ ಯಾರು ತೆಗಿತೀರ ಓದ್ರಿ. ಹಾ, ಆಹಾ, ದೇವರು ಮಹೋನ್ನತವಾಗಿದ್ದಾನೆ. ದೇವರು ಮಹೋನ್ನತವಾಗಿದ್ದಾನೆ, ಆತನನ್ನು ಅರಿಯಲಾರೆವು. ನಾವು ಆತನನ್ನ ಅರಿಯಲಾರೆವು. ಆತನ ವರ್ಷಗಳು ಅಸಂಖ್ಯಾತವಾಗಿದೆ. ನೀರಿನ ಹನಿಗಳನ್ನು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಮ್ಮ, ಇಲ್ಲೇ ಯಾರಾದ್ರೂ ಓದ್ಲಿ. ಓಕೆ ಅಂಕಲ್. ನಿಮ್ದು ವಾಯ್ಸ್ ಇಲ್ಲಿ ಕ್ಲಿಯರೆನ್ಸ್ ಇಲ್ಲ, ಕೇಳಿಸ್ತಾ ಇಲ್ಲ. ಸರಿ ಅಂಕಲ್. ಈಗ ಕ್ಲಿಯರ್ ಕೇಳಿಸ್ತಾ ಇದೆ. ಸರಿ ಅಂಕಲ್, ಅಲ್ಲೇ ಯಾರಾದ್ರೂ ಓದ್ಲಿ ಆಗ. ಸಿಸ್ಟರ್ ಯಾರು ಓದ್ತೀರಾ? ಆಹಾ, ದೇವರು ಮಹೋನ್ನತನಾಗಿದ್ದಾನೆ, ಆಹಾ, ದೇವರು ಮಹೋನ್ನತನಾಗಿದ್ದಾನೆ, ನಾವು ಆತನನ್ನು ಅರಿಯಲಾರೆವು. ನಾವು ಆತನನ್ನ ಅರಿಯಲಾರೆವು. ದೇವರು ಮಹೋನ್ನತನಾಗಿದ್ದಾನೆ, ಖಂಡಿತ ನಾವು ಅದನ್ನ ಏನ್ ಮಾಡಕ್ಕಾಗಲ್ಲ, ಅರಿಯಕ್ಕಾಗೋದಿಲ್ಲ. ಯೋಬನ್ ಹೇಳ್ತಾರೆ. ಆತನ ವರ್ಷಗಳು ಅಸಂಖ್ಯಾತವಾಗಿವೆ. ನೋಡ್ರಿ, ಆತನ ವರ್ಷಗಳು ಅಸಂಖ್ಯಾತ ಅಂದ್ರೇನು, ಎಣ್ಸಕ್ಕೆ ಆಗಲ್ಲ. ಎಣಿಸಕ್ಕಾಗದೇ ಇರುವಂತ ವರ್ಷಗಳು ಆತನದಾಗಿದೆ. ಹಂಗಂದ್ರೆ ದೇವರು ಸದಾ ಮಲನಿಸಿಕೊಂಡು, ಏಷಾಯ 50ರಲ್ಲಿ ಓದ್ತೀವಿ, ಸದಾ ಮಲನು ಅನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವಂತ ದೇವರಾಗಿದ್ದಾರೆ ನಮ್ಮ ದೇವರು. ಆತನ ದಿನಗಳು ಅಸಂಖ್ಯವಾಗಿದೆ, ಯಾರಿಂದಲೂ ಆತನಿಂದ ಎಣಿಸಲಾಗಿಲ್ಲ. ಆತನೇ ಆದಿಯು ಅಂತ್ಯವೂ ಎಲ್ಲವೂ ಆಗಿದ್ದಾನೆ, ಆತನಿಗೆ ಆದಿ ಎಂಬುದು ಇಲ್ಲ ಅಂತ ನಾವು ಓದಿದ್ವಿ. ಹಾಗಾದ್ರೆ ಯೆಹೋವ ದೇವರು ಎಂದೆಂದಿಗೂ ಇರುವ ಆತನಾಗಿದ್ದಾನೆ, ಆತನಿಗೆ ಆದಿ ಎಂಬುದೇ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡಿಷ್ಟೇ. ದೇವರ ಪ್ರತಿರೂಪನು ಮಾತ್ರವೇ ಎಲ್ಲರಿಗಿಂತ ಅತ್ಯಂತ ವಿಶೇಷ ಲಕ್ಷಣ ಹೊಂದಿದವನಾಗಿದ್ದು, ಸೃಷ್ಟಿಗೆಲ್ಲ ಮೂಲನು ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ನೋಡ್ರಿ, ಅಲ್ಲಿ ಹೇಳ್ತಾರೆ ದೇವರ ಪ್ರತಿರೂಪನು ಯಾರು? ಯೇಸು ಕ್ರಿಸ್ತರೇ. ದೇವರ ಪ್ರತಿರೂಪನು ಯಾರು? ಯೇಸು ಕ್ರಿಸ್ತರೇ. ಅವ್ರು ಹೇಳ್ತಾರೆ ದೇವರ ಪ್ರತಿರೂಪನು ಮಾತ್ರವೇ ಎಲ್ಲರಿಗಿಂತ ಅತ್ಯಂತ ವಿಶೇಷ ಲಕ್ಷಣವನ್ನು ಹೊಂದಿದ್ರು. ಏನು? ತಂದೆಯ ಸೇಮ್ ಜೆರಾಕ್ಸ್. ಯಾರು? ಯೇಸು ಕ್ರಿಸ್ತರು. ಆತನು ಒಬ್ಬನೇ ವಿಶೇಷವಾದ ಲಕ್ಷಣವನ್ನ ಹೊಂದಿದನು. ನೆಕ್ಸ್ಟ್ ಹೇಳ್ತಾರೆ ಸೃಷ್ಟಿಗೆಲ್ಲ ಮೂಲನು ಶ್ರೇಷ್ಠ ಸ್ಥಾನವನ್ನ ಹೊಂದಿದವನಾಗಿದ್ದಾನೆ. ಸೃಷ್ಟಿಗೆಲ್ಲ, ಇಡೀ ಭೂಲೋಕದಲ್ಲಿ ಯಾವ ವಸ್ತುವಾಗಲಿ, ಯಾವ ದೂತರಾಗಲಿ, ಭೂಮಿಯಲ್ಲಿ ಯಾವುದೇ ವಸ್ತುಗಳು ಉಂಟಾಗೋದಕ್ಕೆ ಮುಂಚೆ ಯಾರಾಗಿದ್ರು? ಸೃಷ್ಟಿಗೆಲ್ಲ ಮೂಲನು ಯೇಸು ಕ್ರಿಸ್ತರು, ಅಂದ್ರೆ ಲೋಗಾಸ್ ಆಗಿದ್ರು. ಶ್ರೇಷ್ಠ ಪುತ್ರನು ಯೇಸು ಕ್ರಿಸ್ತರಾಗಿದ್ರು, ಲೋಗಾಸ್ ಆಗಿದ್ರು ಅಂತ ಹೇಳ್ತಾರೆ. ಅದಕ್ಕೆ ವಾಕ್ಯನು ಓದ್ತಾರೆ, ವಾಕ್ಯನು ಕೊಡ್ತಾರೆ. ಪ್ರಕಟಣೆ 3ನೇ ಅಧ್ಯಾಯ 14ನೇ ವಾಕ್ಯ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬುವ ಆತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ದೇವರ ಸೃಷ್ಟಿಗೆ ಮೂಲ ಕಾರಣನು ಆಗಿರುವಾತನು. ಅಂದ್ರೆ ದೇವರ ಸೃಷ್ಟಿಗೆ ಮೂಲ ಕಾರಣನು, ಮೂಲ ಸೃಷ್ಟಿಯು ಯಾರಾಗಿದ್ದಾರೆ ಅಂದ್ರೆ ಲೋಗಾಸ್, ಅಂದ್ರೆ ಯೇಸು ಕ್ರಿಸ್ತರಾಗಿದ್ದಾರೆ. ಇನ್ನೊಂದು ಓದ್ತೀವಿ, ಕೊಲೊಸ್ಯ 1ನೇ ಅಧ್ಯಾಯ 15ನೇ ವಾಕ್ಯ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಇನ್ನೊಂದ್ಸರಿ ಓದಿ ಹಂಗೆ ಕೆಳಗಡೆ ಕಂಟಿನ್ಯೂ ಮಾಡಿ. ಇತರ ಆರಂಭಗಳ ವಿವಿಧ ದೇವದೂತರ ಕ್ರಮದಲ್ಲಿ ಒಂದರ ನಂತರ ಒಂದಾಗಿ ಸೃಷ್ಟಿಸಲ್ಪಟ್ಟವುಗಳಾಗಿವೆ. ಈ ಆರಂಭಗಳು ಮೊದಲೇ ಇದ್ದವುಗಳು ಎಂದು ಆದಿಕಾಂಡದಲ್ಲಿ ಹೇಳಿದೆ. ಸಾಕು ಸಿಸ್ಟರ್. ಅಂದ್ರೆ ಇಲ್ಲೇನ್ ನೋಡ್ತೀವಿ ಅಂದ್ರೆ, ಈ ಕೊಲೊಸ್ಯ 1:15 ನೋಡ್ತೀವಿ, ಆತನು ಅದೃಶ್ಯನಾದ ದೇವರು. ದೃಶ್ಯ ಅಲ್ಲ. ದೃಶ್ಯ ಅಂದ್ರೆ ಕಣ್ಣಿಗೆ ಕಾಣೋದು, ಅದೃಶ್ಯ ಅಂದ್ರೆ ಕಣ್ಣಿಗೆ ಕಾಣದೇ ಇರುವುದು. ಅಂದ್ರೆ ಆತನು ಅದೃಶ್ಯನಾದ ದೇವರ
ಪ್ರತಿಸ್ವರೂಪನು, ಅದೃಶ್ಯನಾದ ದೇವರ, ಅಂದರೆ ತಂದೆಯಾದ ದೇವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವರು ಹೇಗಿದ್ದಾರೆ? ಅದೃಶ್ಯವಾಗಿದ್ದಾರೆ ತಂದೆಯಾದ ದೇವರು. ಮನುಷ್ಯರಿಂದ ಯಾರು ಕಾಣಕ್ಕೆ ಆಗದೇ ಇರುವವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವರು, ಅದೃಶ್ಯನಾದ ದೇವರ ಪ್ರತಿರೂಪನು, ಪ್ರತಿಯೊಂದು ಸೃಷ್ಟಿಗೆ ಶ್ರೇಷ್ಠ ಪುತ್ರನು ಆಗಿದ್ದಾನೆ ಅಂತ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಅದೇ 16-17 ವಾಕ್ಯಗಳೆಲ್ಲ ನೋಡ್ಕೊಂಡು ಹೋಗ್ತೀವಿ. ಭೂಲೋಕ ಪರಲೋಕಗಳಿರುವ ದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಇಲ್ಲವೇ ಪ್ರಭುತ್ವಗಳಾಗಲಿ, ಇಲ್ಲವೇ ದೊರೆತನಗಳಾಗಲಿ, ಇಲ್ಲವೇ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಯಾವುದೇ ಒಂದು ಭೂಪರಲೋಕಗಳಲ್ಲಿ ಸಿಂಹಾಸನ ಆಗಲಿ, ಪ್ರಭುತ್ವವಾಗಲಿ, ಅಧಿಕಾರಗಳಾಗಲಿ ಎಲ್ಲವೂ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನಿಂದಲೂ ಆತನಿಗೋಸ್ಕರವೂ ಏನಾಯ್ತಂದ್ರೆ ಸೃಷ್ಟಿಸಲ್ಪಟ್ಟವು. ನೆಕ್ಸ್ಟ್ ಹೇಳ್ತಾರೆ, ಆತನು ಎಲ್ಲದಕ್ಕೂ ಮೊದಲು ಇದ್ದವನು. ಯಾರು? ಯೇಸು ಕ್ರಿಸ್ತರು. ತಂದೆಯಾದ ದೇವರನ್ನ ಬಿಟ್ರೆ ನೆಕ್ಸ್ಟ್ ಸೃಷ್ಟಿ, ತಂದೆಯಾದ ದೇವರ ಡೈರೆಕ್ಟ್ ಸೃಷ್ಟಿ ಯಾರು ಅಂತ ನೋಡುವಾಗ ಲೋಗಾಸ್, ನಮ್ಮ ಯೇಸು ಕ್ರಿಸ್ತರು. ಆತನೇ ತಂದೆಯಾದ ದೇವರನ್ನ ಬಿಟ್ರೆ ನೆಕ್ಸ್ಟ್ ಎಲ್ಲ ಕ್ರಿಯೇಚರಿಗೂ ಮುಂಚೆ ಎಲ್ಲದಕ್ಕೂ ಮೊದಲು ಇದ್ದ ಆತನು ಸಮಸ್ತಕ್ಕೂ ಆಧಾರನಾಗಿದ್ದಾನೆ ಅಂತ ಹೇಳ್ತೀವಿ. ಹಾಗಾದ್ರೆ ಮೊದಲು ತಂದೆಯಾದ ದೇವರು ಲೋಗಸನ್ನ ಸೃಷ್ಟಿ ಮಾಡಿದ್ರು. ಅದಕ್ಕೆ ಕೊಲೊಸ್ಯ 1, 15, 16, 17 ವಾಕ್ಯಗಳಲ್ಲಿ ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಓದಿಸ್ತಾರದು ಇದರ ಆರಂಭಗಳು. ಈ ಆರಂಭಗಳು ಮೊದಲೇ ಇದ್ದವುಗಳು ಎಂದು ಆದಿಕಾಂಡದಲ್ಲಿ ಹೇಳಿದೆ. ನೋಡ್ರಿ, ಈ ಎಲ್ಲಾ ಆರಂಭಗಳು ಯಾವುದು? ಯೇಸು ಕ್ರಿಸ್ತನ ಆದ ಮೇಲೆ ಸೃಷ್ಟಿಸಲ್ಪಟ್ಟವು, ಯೇಸು ಕ್ರಿಸ್ತನ ಮುಖಾಂತರವಾಗಿ ಸೃಷ್ಟಿಸಲ್ಪಟ್ಟ ಎಲ್ಲಾ ಕಾರ್ಯಗಳು ನಾವು ಆದಿಕಾಂಡದಲ್ಲಿ ಓದ್ತೀವಿ. ಆದಿಕಾಂಡದಲ್ಲಿ ಆತನ ಸೃಷ್ಟಿಗಳ ಬಗ್ಗೆ ನಾವು ನೋಡ್ಕೊಂಡ್ ಬರ್ತೀವಿ. ಹಾಗಾದ್ರೆ ಆದಿಕಾಂಡದಲ್ಲಿ ಇದರ ಬಗ್ಗೆ ಎಲ್ಲ ಹೇಳ್ಪಟ್ಟಿದೆ ಎಂಬುದಾಗಿ ನೋಡ್ತೀವಿ. ಸರಿ, ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ಏನಂದ್ರೆ, ಇದು ಒಂದು ಬಿಗಿನಿಂಗ್ ಆಗೋಯ್ತು. ಯಾವುದು? 2 ಬಿಗಿನಿಂಗ್ ನೋಡಿದ್ವಿ. ಮೊದಲನೇ ಬಿಗಿನಿಂಗ್ ಯಾವುದು? ಯೇಸು ಕ್ರಿಸ್ತರ ಬಿಗಿನಿಂಗ್. ಎಲ್ಲ ಸೃಷ್ಟಿ ಮಾಡುವುದಕ್ಕೆ ಮುಂಚೆ, ಈ ಭೂಮಿಯಲ್ಲಿರುವುದನ್ನ ಸೃಷ್ಟಿ ಮಾಡುವುದಕ್ಕೆ ಮುಂಚೆ ಒಂದು ಬಿಗಿನಿಂಗ್ ಯಾವುದು? ಯೋಹಾನ 1:1 ನೋಡಿದ್ವಿ. ಯೇಸು ಕ್ರಿಸ್ತರ ಒಂದು ಆರಂಭ ಅಂತ ನೋಡಿದ್ವಿ. ನೆಕ್ಸ್ಟ್ ಬಿಗಿನಿಂಗ್ ಏನ್ ನೋಡ್ತೀವಿ? ಭೂಮಿಯಲ್ಲಿರುವಂತ ಸೃಷ್ಟಿಗಳ ಸೃಷ್ಟಿ ಮಾಡುವಂತ ಸೃಷ್ಟಿ ಆದಿಕಾಂಡದಲ್ಲಿ ನೋಡ್ತೀವಿ. ಇದು 2ನೇ ಸೃಷ್ಟಿ. ಆದರೆ ಇದು ಎಲ್ಲದಕ್ಕೂ ಮೊದಲು ಯೇಸು ಕ್ರಿಸ್ತರೇ ಇರಲಿಲ್ಲ. ಕ್ಲಿಯರ್ ಆಗಿ ಗಮನಿಸ್ರಿ, ಭೂಮಿ ಸೃಷ್ಟಿ ಮಾಡಿಲ್ಲ, ಯೇಸು ಕ್ರಿಸ್ತರು ಇಲ್ಲ. ಅದಕ್ಕೆ ಮುಂಚೆ ಒಂದು ಆರಂಭ ಎಲ್ಲಿತ್ತು ಎಂಬುದಾಗಿ ನೋಡುವಾಗ, ತಂದೆಯಾದ ದೇವರ ಒಂದು ಸಂಕಲ್ಪ, ಅನಾದಿ ಸಂಕಲ್ಪ. ಅಂದ್ರೆ ಅವರ ಯೋಚನೆಯಲ್ಲಿ ಒಂದು ಆರಂಭ, ಆದಿ ಇತ್ತು. ಅವರ ಯೋಚನೆಯಲ್ಲಿ, ಅವರ ಮನಸ್ಸಿನಲ್ಲಿ, ತಂದೆಯಾದ ಮನಸ್ಸಿನಲ್ಲಿ ಒಂದು ಆದಿ ಇತ್ತು, ಒಂದು ಆರಂಭ ಇತ್ತು. ಲೋಗಸ್ ಬರುವುದಕ್ಕೆ ಮುಂಚೆನೆ, ಲೋಗಸ್ ಬಿಗಿನಿಂಗ್ ಇಲ್ಲದೆ ಇರುವುದಕ್ಕೆ ಮುಂಚಿತವಾಗಿನೇ ತಂದೆಯಾದ ದೇವರ ಮನಸ್ಸಲ್ಲಿ ಒಂದು ಆದಿ ಇತ್ತು, ಒಂದು ಯೋಚನೆ ಇತ್ತು, ಒಂದು ಆದಿ ಇತ್ತು. ಅದೇ ಫಸ್ಟ್ ಬಿಗಿನಿಂಗ್. ಈಗ ಯೋಚನೆ ಮಾಡೋದು ತಂದೆಯಾದ ದೇವರ ಮನಸ್ಸಿನಲ್ಲಿ, ಅದು ಮೊದಲನೇ ಸಂಕಲ್ಪ. ತಂದೆಯಾದ ದೇವರ ಮನಸ್ಸಿನಲ್ಲಿ ಒಂದು ಮೊದಲನೇ ಸಂಕಲ್ಪ ಇತ್ತು. ಆ ಸಂಕಲ್ಪ ಏನು ಎಂಬುದಾಗಿ ನೋಡುವಾಗ ತನ್ನ ಮಗನನ್ನ ಸೃಷ್ಟಿ ಮಾಡೋದು. ಅದಕ್ಕೆ ವಾಕ್ಯ ಹೋದ್ರೆ 2 ತಿಮೋತಿ 1ನೇ ಅಧ್ಯಾಯ 9ನೇ ವಾಕ್ಯ. ಎರಡು ತಿಮೋತಿ ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ನೋಡ್ರಿ, ಆತನಲ್ಲಿದ್ದಂತಹ ಸಂಕಲ್ಪ ಏನು? ಜಗದುತ್ಪತ್ತಿಗೆ ಮುಂಚೆ ಅಲ್ಲಿ ಹೇಳ್ತಾರೆ, ಆತನು ತನ್ನ ಸಂಕಲ್ಪವನ್ನ ಕೃಪೆಯ ಪ್ರಕಾರವಾಗಿ ನಮ್ಮನ್ನು ಪರಿಶುದ್ಧವಾದ ಕರೆಯಿಂದ ನಮ್ಮನ್ನು ಕರೆದನು. ಆತನು ಜಗತ್ ಉತ್ಪತ್ತಿಗೆ ಮುಂಚೆಯೇ ಈ ಕೃಪೆಯನ್ನ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದನು. ಅಂತಂದ್ರೆ ಜಗತ್ ಉತ್ಪತ್ತಿಗೆ ಮುಂಚೆ, ಅಂದ್ರೆ ಯೇಸು ಕ್ರಿಸ್ತರನ್ನು ಇನ್ನು ಅವರು ಸೃಷ್ಟಿ ಮಾಡಿಲ್ಲ, ಆಗ್ಲೇ ಒಂದು ಸಂಕಲ್ಪ ಅವರ ಮನಸ್ಸಲ್ಲಿತ್ತು, ಒಂದು ಆದಿ ಇತ್ತು. ಏನದು ಆದಿ? ಏನ್ ಸಂಕಲ್ಪ? ಏನ್ ಯೋಜನೆ? ಅದು ನನ್ನ ಒಬ್ಬ ಮಗನನ್ನ ಏನ್ ಮಾಡಬೇಕು? ಸೃಷ್ಟಿ ಮಾಡಬೇಕು.
ಅದನ್ನ ಲೋಗಸ್ ಆಗಿ ಸೃಷ್ಟಿ ಮಾಡಬೇಕು. ಅದೇ ಒಂದು ಸಂಕಲ್ಪ ತಂದೆಯಾದ ದೇವರ ಮನಸ್ಸಿನಲ್ಲಿ ಆದಿಯಲ್ಲಿ ಇತ್ತು. ಯಾವ ಸೃಷ್ಟಿಯನ್ನು ಸೃಷ್ಟಿ ಮಾಡುವುದಕ್ಕೆ ಮುಂಚೆ, ಯೇಸು ಕ್ರಿಸ್ತರನ್ನು ಸೃಷ್ಟಿ ಮಾಡೋದಕ್ಕೆ ಮುಂಚೆ ಆದಿಯಲ್ಲಿ ಒಂದು ಸಂಕಲ್ಪ, ಆದಿಯಲ್ಲಿ ದೇವರ ಮನಸ್ಸಲ್ಲಿ ಒಂದು ಆದಿಯಲ್ಲಿ ಬಂತು. ಆ ಸಂಕಲ್ಪ ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತರನ್ನ ಸೃಷ್ಟಿ ಮಾಡುವುದು. ಯೇಸು ಕ್ರಿಸ್ತರ ಮುಖಾಂತರವಾಗಿ ಇನ್ನೊಂದು ಆದಿಯನ್ನ ಮಾಡಬೇಕು. ಏನು? ದೂತರನ್ನ, ನಕ್ಷತ್ರಗಳನ್ನ, ಸ್ಟಾರ್ ಹಾಗೂ ಪ್ಲಾನೆಟ್ಗಳನ್ನ ಮಾಡಬೇಕು. ಅದು ಆದ ಮೇಲೇನೆ ಇನ್ನೊಂದು ಆದಿಯನ್ನ ಮಾಡಬೇಕು, ಅದು ಮನುಷ್ಯನನ್ನ ಸೃಷ್ಟಿ ಮಾಡುವುದು. ಹಾಗಾದ್ರೆ ಇದು ಒಂದು ಆರ್ಡರ್ ವೈಸ್ ನೋಡ್ರಿ. ಫಸ್ಟ್ ಬಂದು ನಾವೇನ್ ನೋಡಿದ್ವಿ? 2 ಆದಿ ಮಾತ್ರ ನೋಡಿದ್ವಿ. ಯಾವುದು? ಮೊದಲನೇ ಆದಿ ಯೇಸು ಕ್ರಿಸ್ತನ ಒಂದು ಆದಿ, ಇನ್ ದ ಬಿಗಿನಿಂಗ್. ಇನ್ನೊಂದು ಬಿಗಿನಿಂಗ್ ನೋಡಿದ್ವಿ, ಆದಿಕಾಂಡದಲ್ಲಿ ಭೂಮಿಯನ್ನ ಸೃಷ್ಟಿ ಮಾಡುವಂತ 2ನೇ ಒಂದು ಆದಿ, ದ ಬಿಗಿನಿಂಗ್ ಅನ್ನ ನೋಡಿದ್ವಿ. ಆದ್ರೆ ನಾವು ಆರ್ಡರ್ ವೈಸ್ ಆಗಿ ನೋಡಕ್ ಹೋದಾಗ ಮೊದಲನೆಯಾಗಿ ಯೇಸು ಕ್ರಿಸ್ತರನ್ನೇ ಸೃಷ್ಟಿ ಮಾಡುವುದಕ್ಕೆ ಮುಂಚಿತವಾಗಿ ಒಂದು ಆದಿ, ಒಂದು ಸಂಕಲ್ಪ, ಒಂದು ಪ್ಲಾನ್ ತಂದೆಯಾದ ದೇವರ ಮನಸ್ಸಲ್ಲಿ ಒಂದು ಆದಿ ಇತ್ತು. ಅದಕ್ಕೆ 2 ತಿಮೋಥಿ 1:9 ನೋಡ್ತೀವಿ. ಆತನಲ್ಲಿ ಮೊದಲ ಒಂದು ಸಂಕಲ್ಪ ಏನಿತ್ತು ಅಂದ್ರೆ ಯೇಸು ಕ್ರಿಸ್ತರನ್ನ ಸೃಷ್ಟಿ ಮಾಡಬೇಕು. ಆತನ ಮುಖಾಂತರವಾಗಿ ದೂತರಗಳನ್ನ, ನಕ್ಷತ್ರಗಳನ್ನ, ನೆಕ್ಸ್ಟ್ ಈ ಭೂಮಿಯನ್ನ ಮಾಡಿದ್ಮೇಲೆ ನೆಕ್ಸ್ಟ್ ಮನುಷ್ಯರನ್ನ ಸೃಷ್ಟಿ ಮಾಡಬೇಕು. ಹಾಗಾದ್ರೆ ಒಂದು ವಾಕ್ಯವನ್ನು ಓದ್ಬಿಡ್ರಿ. ಎಫೆಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ನೋಡ್ರಿ, ಆತನು ಕಾಲವು ಪರಿಪೂರ್ಣವಾದಾಗ ಒಂದು ನಿಷ್ಕರ್ಷೆಯನ್ನ ಏನ್ ಮಾಡಿದ್ರು. ಅದು ನಿಷ್ಕರ್ಷೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅದು ನೆರವೇರಿಸಬೇಕು. ಅದೇನೆಂದರೆ ಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ನೋಡ್ರಿ, ಭೂ ಪರಲೋಕಗಳನ್ನ ಕ್ರಿಸ್ತನಲ್ಲಿ ಒಂದು ಮಾಡುವುದೇ ಆಗಿದೆ. ಹಾಗಾದ್ರೆ ಯಾರನ್ನ ಇಟ್ಟು? ಕ್ರಿಸ್ತನನ್ನ ಇಟ್ಟು ಭೂ ಪರಲೋಕಗಳನ್ನ ಒಂದು ಮಾಡುವುದಾಗಿದೆ. ಅಂದ್ರೆ ಈಗ ಭೂ ಪರಲೋಕ ಒಂದಾಗಿ ಮಾಡಿದಾರಾ? ಇನ್ನೂ ಮಾಡಿಲ್ಲ. ಕ್ರಿಸ್ತನು ಬರಬೇಕು. ಕ್ರಿಸ್ತನು ಬಂದು ಈ ಭೂಲೋಕ ಪರಲೋಕಗಳನ್ನ ಒಂದು ಮಾಡಬೇಕು. ಕ್ರಿಸ್ತನಲ್ಲಿ ಅದನ್ನ ಒಂದು ಮಾಡಬೇಕು. ಹಾಗಾದ್ರೆ ಕ್ರಿಸ್ತನ್ ಅಂದ್ರೆ ಯಾರು? ಕ್ರಿಸ್ತನ್ ಅಂತಂದ್ರೆ ಯೇಸು ಮತ್ತೆ ಸಭೆ ಸೇರಿನೇ ಕ್ರಿಸ್ತನು. ತಲೆ ಮತ್ತು ಶರೀರ 2 ಸೇರಿನೇ ಕ್ರಿಸ್ತನ್ ಆಗ್ತಾರೆ. ಬಟ್ ಇವರಿಬ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ ಭೂ ಪರಲೋಕಗಳನ್ನ ಒಂದು ಮಾಡ್ತಾರೆ. ಹಾಗಾದ್ರೆ ಒಂದು ವಾಕ್ಯ ಓದ್ಬಿಡ್ರಿ. ಗಲಾತ್ಯ 3ನೇ ಅಧ್ಯಾಯ 29ನೇ ವಾಕ್ಯ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಸಿಸ್ಟರ್, ಅದನ್ನ ಗಲಾತ್ಯ 3:29. ಹೌದು ಬ್ರದರ್. 1 ಕೊರಿಂಥ್ಯ 12ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು ಯಹೂದರಾಗಲಿ ಗ್ರೀಕರಾಗಲಿ ಹಾಗೆಯೇ ಕ್ರಿಸ್ತನು ದಾಸರಾಗಲಿ. ಸಾಕಿಷ್ಟರ ಹಾಗೆಯೇ ಕ್ರಿಸ್ತನು ಎಂಬುದಾಗಿ ನಾವು ನೋಡಿದ್ವಿ. ಹಾಗಾದ್ರೆ ಮೊದಲು ಏನ್ ಮಾಡ್ಬೇಕು? ಕ್ರಿಸ್ತನು ಬರಬೇಕು. ಕ್ರಿಸ್ತನು ಬಂದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಭೂ ಪರಲೋಕಗಳನ್ನ ಒಂದು ಮಾಡಬೇಕು. ಹಾಗಾದ್ರೆ ಯೋಚನೆ ಮಾಡ್ರಿ, ಇಂಥ ಜ್ಞಾನವು ಹೇಳ್ತಾರೆ, ಇಂಥ ಜ್ಞಾನವು ಖಂಡಿತವಾಗಿ ಯಾವುದಕ್ಕೂ ಉಪಯೋಗವಿಲ್ಲದಂತಹ ಅಜ್ಞಾನಿಗಳಾಗಿದ್ದಂತ ನಮಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಿಸಿ ಭೂಲೋಕ ಪರಲೋಕವನ್ನ ಒಂದುಗೂಡಿಸಬೇಕು. ಯಾವುದನ್ನ ಇಟ್ಟು? ಕ್ರಿಸ್ತನನ್ನ ಮುಖಾಂತರವಾಗಿನೇ ಇದನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೊನೆಯ ಒಂದು ಅಂತ್ಯ ದಿನದಲ್ಲಿ ನಾವು ಇದೀವಿ. ಹಾಗಾದ್ರೆ ಈ ಅಂತ್ಯ ದಿನ ಆದ್ಮೇಲೆ ಇನ್ನೊಂದು ಬಿಗಿನಿಂಗ್ ಆಗತ್ತೆ, ಇನ್ನೊಂದು ಆರಂಭ ಆಗತ್ತೆ, ಇನ್ನೊಂದು ಆದಿ ಆಗತ್ತೆ. ಹಾಗಾದ್ರೆ ನೀತಿಯ ರಾಜ್ಯ ವಾಸ ಮಾಡುತ್ತೆ.
ನೀತಿಯ ರಾಜ್ಯ ವಾಸ ಮಾಡುತ್ತೆ. ಇದನ್ನೇ ಸಹೋದರರು ಬರೀತಾರೆ ಏನಂದ್ರೆ ದ ವೇರಿಯಸ್ ಬಿಗಿನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇದು ಕ್ಲಿಯರ್ ಆಗಿ ಬರ್ಕೊಂಡ್ಬರ್ತಾರೆ, ವೇರಿಯಸ್ ಆಫ್ ಬಿಗಿನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ವಿವಿಧವಾದ ಆರಂಭಗಳು ಇದೆ ಭೂಮಿಯಲ್ಲಿ. ದೇವರ ಒಂದು ಯೋಜನೆಯಲ್ಲಿ ಅನೇಕ ವಿಧವಾದ ಆರಂಭಗಳು ಮತ್ತು ಅದರ ಅಂತ್ಯಗಳು ಇದೆ ದೇವರ ಒಂದು ಸೃಷ್ಟಿಯಲ್ಲಿ. ಹಾಗಾದ್ರೆ ಒಂದು ವಾಕ್ಯ ಓದ್ರಿ, ಇಬ್ರಿಯ 1ನೇ ಅಧ್ಯಾಯ 1 ಓದ್ರಿ. ಅದರಲ್ಲಿ ಒಂದು ವಾಕ್ಯವನ್ನ ಹೇಳ್ತಾರೆ, ಇಬ್ರಿಯ 1:1. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ನೋಡ್ರಿ ಇಲ್ಲಿ ಹೇಳ್ತಾರೆ, ಫಸ್ಟ್ ನೋಡ್ರಿ ಗಮನ ಇಡ್ರಿ, ಅಂತ್ಯ ದಿನಗಳಲ್ಲಿ, ಈ ಪುರಾತನ ದಿನಗಳಲ್ಲಿ ಅಂದ್ರೆ ಅಂತ್ಯ ಕೊನೆಗೆ ಬರೀತಾರೆ, ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮೂಲಕ ಏನ್ ಮಾಡ್ತಾ ಇದಾರೆ, ಮಾತಾಡ್ತಾ ಇದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅಂತ್ಯ ದಿನ ಅಂತ ಬರೀತಾರೆ ಅಲ್ಲಿ. ಹಾಗಾದ್ರೆ ಆಗಲೇ ಅಂತ್ಯ ದಿನ ಆಗಿರೋದಾದ್ರೆ ನಾವು ಈಗಿರುವಂತ ದಿನ ಯಾವುದು ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅಂತ್ಯ ದಿನ ಅಂತ ಎಂತ ಕೇಳ್ತಾ ಇದಾರೆ ಅಂದ್ರೆ ಅದು ಯಹೂದ್ಯರ ಅಂತ್ಯ ದಿನ. ಯಹೂದ್ಯರ ಅಂತ್ಯ ದಿನಗಳ ಕಾಲವನ್ನು ಬಗ್ಗೆ ಮಾತಾಡ್ತಾ ಇದಾರೆ. ಯಾರು? ಅಪೊಸ್ತಲರು ಪೌಲು. ಯಹೂದ್ಯರಿಗೆ ಒಂದು ಕಾಲ ಇತ್ತು, ಅಂದ್ರೆ ಒಂದು ಕಾಲ ಇತ್ತು, ಅದು ಯಹೂದ್ಯರಿಗೆ ಒಂದು ಕಾಲ ಮುಗಿತಾ ಇದೆ. ಆ ಅಂತ್ಯ ಕಾಲದ ಬಗ್ಗೆ ಪೌಲರು ಬರೀತಾ ಇದ್ದಾರೆ. ಯಹೂದ್ಯರಿಗೆ ಅದು ಅಂತ್ಯ ದಿನ. ಹಾಗಾದ್ರೆ ಯೇಸು ಕ್ರಿಸ್ತರು ಬಂದಿದ್ದು ಯಹೂದ್ಯರ ಅಂತ್ಯ ಕಾಲದ ದಿನದಲ್ಲಿ ಮತ್ತು ಸ್ವಾರ್ಥ ಯುಗದ ಆರಂಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತರು ಬಂದ್ರು. ಅದಕ್ಕೆ ಹೇಳಿರ್ತಾರೆ, ಅವರು ಯೇಸು ಕ್ರಿಸ್ತರ ಮುಖಾಂತರವಾಗಿ ಅಂತ್ಯ ದಿನಗಳಲ್ಲಿ ನಮಗೆ ಮಗನ ಮುಖಾಂತರವಾಗಿ ನಮಗೆ ಏನ್ ಮಾಡ್ತಾ ಇದ್ದಾರೆ, ಭಾಗವಾಗಿನೋ ವಿಧ ವಿಧವಾಗಿನೋ ಯಹೂದ್ಯರ ಅಂತ್ಯ ದಿನದಲ್ಲಿ, ಸುವಾರ್ತೆಯ ಆರಂಭ ದಿನದಲ್ಲಿ. ಹಾಗಾದ್ರೆ ಒಂದು ಆರಂಭ ಇತ್ತು, ಅದಕ್ಕೆ ಒಂದು ಅಂತ್ಯನೂ ಇದೆ. ಒಂದು ಆರಂಭ ಇದ್ರೆ ಒಂದಕ್ಕೆ ಅಂತ್ಯನೂ ಇರುತ್ತೆ. ಹಾಗಾದ್ರೆ ನೋಡ್ತೀವಿ, ಪಿತೃಗಳ ಯುಗಕ್ಕೆ ಒಂದು ಆರಂಭ ಇತ್ತು, ಅದು ಅಂತ್ಯ ಆಯಿತು. ಅದೇ ರೀತಿಯಲ್ಲಿ ಜಲಪ್ರಳಯಕ್ಕೆ ಒಂದು ಆರಂಭ ಇತ್ತು, ಜಲಪ್ರಳಯಕ್ಕೆ ಒಂದು ಬಿಗಿನಿಂಗ್ ಇತ್ತು, ಅದಕ್ಕೆ ಅಂತ್ಯನೂ ಆಯಿತು ಅಂತ ನೋಡ್ತೀವಿ. ಹಾಗಾದ್ರೆ ಕ್ರಿಸ್ತ ವಿರೋಧಿಯ ಒಂದು ಬಿಗಿನಿಂಗ್ ಇತ್ತು. ಎಷ್ಟು ವರ್ಷ? 1260 ವರ್ಷ ಇತ್ತು. ಬಟ್ ಅದಕ್ಕೊಂದು ಅಂತ್ಯನೂ ಒಂದು ಟೈಮ್ ಫಿಕ್ಸ್ ಇತ್ತು, 1799 ಅಂತ್ಯನೂ ಆಯ್ತು ಅದಕ್ಕೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಆಡಳಿತಕ್ಕೆ ಒಂದು ಬಿಗಿನಿಂಗ್ ಇದೆ. ಯಾವಾಗ? 1000 ವರ್ಷ. ಅದು ಎಂಡ್ ಆಗತ್ತೆ. ಅದಕ್ಕೆ ಒಂದು ವಾಕ್ಯ ಹೋದ್ರೆ ಪ್ರಕಟಣೆ 7ನೇ ಅಧ್ಯಾಯ 27ನೇ ವಾಕ್ಯ. ಪ್ರಕಟಣೆ 7ನೇ ಅಧ್ಯಾಯ 27ನೇ ವಾಕ್ಯ. 27 ಇಲ್ಲ ಅಷ್ಟರ್. ಅದರಲ್ಲಿ ಏನ್ ಬರುತ್ತೆ ಅಂದ್ರೆ, 1000 ವರ್ಷಗಳು ತೀರಿದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಸೈತಾನನ್ನ ಏನ್ ಮಾಡ್ತಾರೆ ಅಂದ್ರೆ ಬಿಚ್ಚಿ ಬಿಡ್ತಾರೆ ಅಂತ ಬರುತ್ತೆ ವಾಕ್ಯ. ಅದು ಇಲ್ಲ ಅಷ್ಟರ್, ಅದು ವಾಕ್ಯ ಮಿಸ್ ಆಯ್ತು. ಸರಿ, ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ 1000 ವರ್ಷ. ಇಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಯೇಸು ಕ್ರಿಸ್ತರಿಗೂ ಒಂದು ಆಡಳಿತಕ್ಕೆ ಒಂದು ಬಿಗಿನಿಂಗ್ ಇದೆ, ಒಂದು ಆರಂಭ ಇದೆ, ಅದಕ್ಕೆ ಎಂಡೂ ಇದೆ. 1000 ವರ್ಷ ಆದ್ಮೇಲೆ ಎಂಡನ್ನು ಬಿಡ್ತಾರೆ. ಏನು? ಸೈತಾನನ ಏನಾಗ್ತಾರೆ ಅಂದ್ರೆ ಬಿಚ್ಚಿ ಬಿಡ್ತಾರೆ. ಮತ್ತೆ ಅವನು ಏನ್ ಮಾಡ್ತಾನೆ ಅಂದ್ರೆ ಸೈತಾನನ ಆಚೆ ಬಂದು ಮರಳುಗೊಳಿಸ್ತಾನೆ, ಅನೇಕರನ್ನ ಮರಳುಗೊಳಿಸ್ತಾರೆ. ಬಟ್ ಅದರ ಅಂತ್ಯ ಏನು? ಸೈತಾನಿನಿಗೆ ಅಂತ್ಯ ಏನು? ದೇವರು ಕೊನೆಯಲ್ಲಿ ಅವನ್ನ ಏನ್ ಮಾಡ್ತಾರೆ ಅಂದ್ರೆ ನಾಶ ಮಾಡ್ತಾರೆ. ಕೆಟ್ಟದ್ದಕ್ಕೂ ಒಂದು ಆರಂಭ ಇರುತ್ತೆ, ಅದನ್ನ ನಾಶ ಮಾಡುವುದಕ್ಕೆ ಒಂದು ಅಂತ್ಯವನ್ನ ದೇವರು ಇಟ್ಟಿರ್ತಾರೆ ಎಂಬುದಾಗಿ ನೋಡ್ತೀವಿ. ಹಾಗಾದ್ರೆ ಇದೆಲ್ಲ ಆದ ಮೇಲೆ ಏನಿರುತ್ತೆ? ಆರಂಭ ಇರುತ್ತಾ ಅಂದ್ರೆ ಖಂಡಿತ ಆರಂಭ ಇಲ್ಲ. ಬಿಗಿನಿಂಗ್, ಒಂದೇ ಬಿಗಿನಿಂಗ್, ಎಂಡ್ಲೆಸ್ ಬಿಗಿನಿಂಗ್, ಬಟ್ ಅದಕ್ಕೆ ಅಂತ್ಯ ಇಲ್ಲ. ಯಾವಾಗ ಅಂದ್ರೆ ಕ್ರಿಸ್ತನು 1000 ವರ್ಷ ಆದ್ಮೇಲೆ ಸೈತಾನನ್ನ ಬಿಡ್ತಾರೆ. ಸೈತಾನನು ಮತ್ತೆ ಕೆಲವರನ್ನ ಮರಳುಗೊಳಿಸ್ತಾನೆ. ಕೊನೆಯಲ್ಲಿ ಅವನನ್ನು ಮರಳುಗೊಳಿಸಿದವ್ರನ್ನು ದೇವರು ಏನ್ ಮಾಡ್ತಾರೆ ಅಂದ್ರೆ ಕೆಟ್ಟದ್ದನ್ನ ಮಾಡಿದವ್ರನ್ನ ನಾಶ ಮಾಡಿ ಅವ್ರಿಗೆ ಅಂತ್ಯವನ್ನ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗತ್ತೆ. ಆ ಬಿಗಿನಿಂಗ್ ಸ್ಟಾರ್ಟ್ ಆದ್ಮೇಲೆ ಅದು ಎಂಡ್ಲೆಸ್ ಬಿಗಿನಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಅಂತ್ಯವೇ ಇಲ್ಲ, ಆ ಎಂಡ್ಲೆಸ್. ಹಾಗಾದ್ರೆ ಅದು ಶಾಶ್ವತವಾಗಿರುತ್ತೆ.
ಆಮೇಲೆ ಅಂತ್ಯ ಇದೆ ಎಂದು ಹೇಳುವುದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಯಾವ ಲೋಪದೋಷಗಳು ಇರುವುದಿಲ್ಲ, ಕೊರತೆಗಳು ಇರಲ್ಲ, ಒಂದು ಶಾಶ್ವತವಾದ ಒಂದು ಜಗತ್ತು ಅಲ್ಲಿ ಇರುತ್ತೆ. ಅದಕ್ಕೆ ಒಂದು ವಾಕ್ಯವನ್ನು ನೋಡ್ತೀವಿ. 2 ಪೇತ್ರ 3ನೇ ಅಧ್ಯಾಯ 13 ಓದೋಣ. 2 ಪೇತ್ರ 3ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ, ನೋಡ್ರಿ, ಆದರೆ ನಾವು ದೇವರ ವಾಗ್ದಾನವನ್ನ ನಂಬಿ ನೂತನ ಆಕಾಶ ಮಂಡಲ ಯಾವಾಗ 1000 ವರ್ಷ ಆದಮೇಲೆ ನಮಗೆ ಎಲ್ಲ ಲೋಪದೋಷಗಳು ಮರಳುಗೊಳಿಸುವಂತ ಸೈತಾನನ್ನೇ ದೇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಾಶ ಮಾಡ್ಬಿಡ್ತಾರೆ. ಅದಾದ್ಮೇಲೆ ನಮಗೆ ನೂತನ ಆಕಾಶ ಮಂಡಲವನ್ನ ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ನೂತನ ಭೂಮಿಯನ್ನ ನೀತಿ ವಾಸವಾಗಿರುವುದು. ನೂತನ ಆಕಾಶ ನೂತನ ಭೂಮಿಯನ್ನ ಎದುರು ನೋಡುತ್ತಾ ಇದ್ದೀವಿ. ಅವುಗಳಲ್ಲಿ ನೀತಿ ವಾಸವಾಗಿರುವುದು. ಅಲ್ಲಿ ಅನೀತಿ ಇರೋದಿಲ್ಲ, ಅಲ್ಲಿ ಲೋಪದೋಷಗಳು ಇರೋದಿಲ್ಲ. ಎಂಡ್ಲೆಸ್, ಒಂದು ಆರಂಭದ ಬಿಗಿನಿಂಗ್ ಆದ್ಮೇಲೆ ಅದಕ್ಕೆ ಎಂಡ್ಲೆಸ್, ಎಂಡೇ ಇರೋದಿಲ್ಲ. ಅದಕ್ಕೆ ಸದಾಕಾಲ ನೀತಿ ವಾಸವಾಗಿರುತ್ತೆ. ಸದಾಕಾಲ ದೇವರು ಏದೇನಲ್ಲಿ ಹೇಗಿರುತ್ತೆ ತೋಟ, ಏದೇನಲ್ಲಿ ದೇವರ ರಾಜ್ಯ ಹೇಗಿತ್ತು ಆ ರೀತಿಯಾಗಿ ಆ ಒಂದು 1000 ವರ್ಷ ಆದಮೇಲೆ ದೇವರು ಎಂಡ್ಲೆಸ್, ದ ಬಿಗಿನಿಂಗ್ ಒಂದೇ ಇರುತ್ತೆ, ಎಂಡ್ಲೆಸ್ ಇರಲ್ಲ. ಹಾಗಾದರೆ ಇದೆಲ್ಲ ಸಭೆಯರಾದ ನಾವು ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕಾಗಿದೆ. ಇಲ್ಲ ಅಂದರೆ ಖಂಡಿತ ನಾವು ಸಭೆ ಮತ್ತು ಯೇಸು ಕ್ರಿಸ್ತನೊಂದಿಗೆ ಸೇರಿ ಭೂಪರಲೋಕವನ್ನು ನಾವು ಒಂದುಗೂಡಿಸಲು ಸಾಧ್ಯವಾಗೋದಿಲ್ಲ ಅಂತ ನೋಡ್ತೀವಿ. ಸರಿ, ಇದು ಒಂದು ಭಾಗ. ಸರಿ, ನೆಕ್ಸ್ಟು ಈ ಒಂದು ಭೂಮಿಯ ಬಗ್ಗೆ ಅನೇಕ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ ಅನೇಕ ಕೆಲವೊಂದು ವಿಷಯಗಳನ್ನು ಮಾತಾಡಿದ್ದಾರೆ. ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡೋಣ ಅದನ್ನು. ಏನೆಂಬುದಾಗಿ ನೋಡುವಾಗ ಬಿಗ್ ಬ್ಯಾಂಗ್ ಥಿಯರಿ. ಈ ಬಿಗ್ ಬ್ಯಾಂಗ್ ಥಿಯರಿ ಏನೆಂಬುದಾಗಿ ನೋಡುವಾಗ ನಮ್ಗೆ ಗೊತ್ತಿದೆ, ಅನೇಕರು ಓದಿದ್ದೀರಾ ಇದ್ರ ಬಗ್ಗೆ, ಅನೇಕರು ಇದನ್ನ ಬಗ್ಗೆ ಸೈನ್ಸ್ ಬಗ್ಗೆ ಕೇಳಿದ್ದೀರಾ. ಇದು ಏನೆಂಬುದಾಗಿ ಒಂದು ಸೈನ್ಸ್ ಏನು ಹೇಳುತ್ತೆ, ಒಬ್ಬ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಭೂಮಿಯಲ್ಲಿ ಒಂದು ಸ್ಫೋಟ ಆಯಿತು. ಒಂದು ಸ್ಫೋಟ ಆಗಿ ಏನಾಯಿತು ಅಂದರೆ ವಿತಿನ್ 2 ಸೆಕೆಂಡ್ ಅಥವಾ 3 ಸೆಕೆಂಡಲ್ಲಿ ಇಡೀ ವಿಶ್ವ ಆಗೋಯ್ತು. ಇಡೀ ಭೂಮಂಡಲ ಎಲ್ಲವನ್ನೂ ಆಗೋಯ್ತು. ಒಂದು ಎಂಪ್ಟಿ ಸ್ಪೇಸಸ್ ಆಗೋಯ್ತು. ಈ ಒಂದು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅಂತ ಹೇಳ್ತಾರೆ. ಇದು ಯಾರು ಹೇಳ್ತಾರೆ ಅಂದರೆ ವಿಜ್ಞಾನಿಗಳು ಹೇಳ್ತಾರೆ. ಏನು, ಒಂದು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಒಂದು ಸ್ಫೋಟ ಆಗೋಯ್ತು. ಸ್ಫೋಟ ಆಗಿ ಅಲ್ಲಿಂದ ಏನಾಯ್ತು ಅಂದರೆ ಒಂದು ಗ್ಯಾಸ್ ಫಾರ್ಮ್ ಆಯಿತು. ಗ್ಯಾಸ್ ಫಾರ್ಮ್ ಆದಾಗ ಆ ಗ್ಯಾಸಲ್ಲಿ ಏನಾಯ್ತು ಅಂದರೆ ಬರೀ ಬಬ್ಬಲ್ಸ್, ಅಂದರೆ ಬರೀ ಬಬ್ಬಲ್ಸ್, ಈ ನಾವು ಮಕ್ಕಳು ಪಿ ಉದ್ರಾಗ ಬಬ್ಬಲ್ಸ್ ಹೆಂಗೆ ಬರುತ್ತೆ ಆ ಥರ ಬಬ್ಬಲ್ಸ್ ಆಯಿತು. ಅದರಲ್ಲಿ ಗ್ಯಾಸ್ ಫಾರ್ಮ್ ಆಯಿತು, ಗ್ಯಾಸ್ ಒಳಗಡೆ ಸೇರ್ಕೋಯ್ತು. ಸರಿ, ಇದೆಲ್ಲ ಸೇರಿ ಏನಾಯಿತು ಅಂದರೆ ಈ ಒಂದು ಗ್ಯಾಸ್ ಬಬ್ಬಲ್ಸ್ ಏನಾಗಿತ್ತು ಅಂದರೆ ಹೇಳ್ತಾರೆ ಅವರು, ಒಂದು ಆ ಗ್ಯಾಸ್ ಬಂದು ಹೀಟ್ ಆಗಿರುತ್ತೆ. ಆ ಒಂದು ಬಬ್ಬಲ್ಸ್ ಹೇಗಿರುತ್ತೆ ಅಂದರೆ ಅದರಲ್ಲಿ ತುಂಬ ಬಿಸಿಯಾಗಿರುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಕಾಲಕ್ರಮೇಣ ಅದು ನೀರು ಆಗಿ ಕರಗಿತು. ಆ ಬಬ್ಬಲ್ಸ್ ಈಟ ಆಗಿ ಕೋಲ್ಡ್ ಆದಾಗ ಏನಾಗುತ್ತೆ ಅಂದರೆ ಅದು ನೀರಾಗಿ ಕರಗತ್ತೆ. ಆ ನೀರು ಕರಗಿತು ಎಂಬುದಾಗಿ ನೋಡ್ತಾ ಇರುವಾಗ ಕೆಲವು ಸಮಯ ಆದಮೇಲೆ, ಕೆಲವು ಕಾಲಗಳಾದಮೇಲೆ ಆ ನೀರುಗಳೇನಾಯಿತು ಅಂದರೆ ಕರಗಿ ಗಟ್ಟಿಯಾಗಿ ಮಂಜು ಆಗೋ ತೊಡಗಿತ್ತು ಅಂತ ಹೇಳ್ತಾರೆ. ಮಂಜಾಗೋಯ್ತು. ನೀರು ಕರಗಿದ ಮೇಲೆ ಅದು ಗಟ್ಟಿ ಆದರೆ ಏನಾಗುತ್ತೆ ಅಂದರೆ ಮಂಜು ಆಗುತ್ತೆ. ಅದನ್ನೇ ನಾವು ನೋಡ್ತೀವಿ ಶೀತಲ ಯುಗ, ಕೋಲ್ಡ್ ಏಜಸ್ ಅಂತೀವಿ. ಎಷ್ಟು ವರ್ಷಗಳು ಅಂತಂದರೆ 50 ಲಕ್ಷ 60 ಲಕ್ಷ ಕೋಟಿ ವರ್ಷಗಳು ಆಗಿದೆ ಎಂಬುದಾಗಿ ಹೇಳ್ತಾರೆ. ಅದು ಆದಮೇಲೆ ದೇವರು ಏನು ಮಾಡ್ತಾರೆ ಅಂದರೆ ಒಂದು ಬಿಸಿ ತಾಪಮಾನವನ್ನು ಅದ್ರ ಮೇಲೆ ಬರಮಾಡ್ತಾರೆ. ಹಾಗಾದರೆ ನೋಡ್ತೀವಿ, ಇದನ್ನ ಯಾರು ಹೇಳಲ್ಲ, ವಿಜ್ಞಾನಿಗಳು ಹೇಳಲ್ಲ, ದೇವರು ಬರಮಾಡಿದ್ರು ಅಂತ ಹೇಳಲ್ಲ. ಅವ್ರು ಹೇಳ್ತಾರೆ ಅಂದರೆ ಹೀಟ್ ಜನ್ರೇಟ್ ಆಯಿತು ಅಂತ ಹೇಳ್ತಾರೆ. ಆ ಹೀಟ್ ಜನ್ರೇಟ್ ಆಗಿ ಕೆಲವೊಂದು ಕಾಲ ಕೆಮಿಕಲ್ ರಿಯಾಕ್ಷನ್ ಆಯಿತು ಅಂತ ಹೇಳ್ತಾರೆ. ಹಾಗಾದರೆ ಇದಕ್ಕೆಲ್ಲದಕ್ಕೂ ಆಗಬೇಕಂದ್ರೆ ಯೋಚನೆ ಮಾಡಿರಿ, ಇದೆಲ್ಲ ತಾನೇ ಆಗೋಯ್ತು, ಇದು ಯಾವ ದೇವರು ಮಾಡಿಲ್ಲ, ಇದ್ರ ಹಿಂದೆ ಯಾವ ದೇವರ ಶಕ್ತಿನೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಸ್ಫೋಟ ಆಗಬೇಕು ಅಂದರೆ, ಬಿಗ್ ಬ್ಯಾಂಗ್ ಥಿಯರಿ ಆಗಬೇಕು ಅಂದರೆ ಒಂದು ಸ್ಫೋಟ ಆಯಿತು, ದೊಡ್ಡ ಸ್ಫೋಟ, ಅದು ಯೂನಿವರ್ಸಲ್ ಆಯಿತು. ದೊಡ್ಡ ಒಂದು ಸ್ಫೋಟ ಆಗಬೇಕಂದ್ರೆ ಅದ್ರ ಹಿಂದೆ ಯಾರ ಶಕ್ತಿನೂ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ದೇವ್ರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾರೆ. 2 ಪೇತ್ರ 3ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ.
2 ಪೇತ್ರ 3ನೇ ಅಧ್ಯಾಯ 5ನೇ ವಾಕ್ಯ. ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರು, ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅವರು ತಿಳಿದಿದರು ಮರೆತು ಬಿಡುತ್ತಾರೆ. ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಬರೀತಾರೆ. ಅವರು ಇದನ್ನ ಬೇಕೆಂದು ತಿಳಿಯಲಾರರು. ಅದೇನೆಂದರೆ ಪೂರ್ವದಲ್ಲಿದ್ದ ಆಕಾಶಗಳು ನೀರಿನ ಹೊರಗೆ ಮತ್ತು ನೀರಿನ ಒಳಗೆ ನಿಂತಿರುವ ಭೂಮಿಯನ್ನ ದೇವರ ವಾಕ್ಯದಿಂದ ಉಂಟಾಯಿತು. ಹಾಗಾದ್ರೆ ಅಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಆಯ್ತು ಅಂತ ಹೇಳ್ತಾರೆ. ಖಂಡಿತ ಅದಾಯ್ತು. ಬಿಗ್ ಬ್ಯಾಂಗ್ ಥಿಯರಿ ಆಗೋದಕ್ಕೆ ಒಂದು ಸ್ಫೋಟ ಆಗಬೇಕು. ಆ ಸ್ಫೋಟ ಹೆಂಗಾಗತ್ತೆ? ದೇವರ ವಾಕ್ಯದ ಮೂಲಕ ಶಕ್ತಿ ಉಂಟಾಯಿತು. ಅಲ್ಲಿ ಹೇಳ್ತಾರೆ ಇದನ್ನು ಅವರು ತಿಳಿಯದೆ ಮಾಡಿದ್ರು. ಅದೇನೆಂದರೆ ಪೂರ್ವದಲ್ಲಿದ್ದಂಥ ಆಕಾಶಗಳು ನೀರಿನ ಹೊರಗೆ ಮತ್ತು ನೀರಿನ ಒಳಗಡೆ. ಅವ್ರು ಹೇಳ್ತಾರೆ ಆ ಒಂದು ಗ್ಯಾಸ್ ಫಾರ್ಮ್ ಆಯಿತು. ಗ್ಯಾಸ್ ಫಾರ್ಮ್ ಆಗಿದ್ಮೇಲೆ ಆ ಗ್ಯಾಸಲ್ಲಿ ಹೀಟ್ ಜನರೇಟ್ ಇತ್ತು. ಅದು ಸ್ವಲ್ಪ ದಿನ ಆದಮೇಲೆ ನೀರಾಯಿತು ಅಂತ ಹೇಳ್ತಾರೆ. ಖಂಡಿತ ನಿಜ. ಬಟ್ ಅದಕ್ಕೆ ಕ್ಲಿಯರ್ ಆಗಿ ವಾಕ್ಯ ಹೇಳ್ತಾರೆ ಆ ಒಂದು ಬಿಗ್ ಬ್ಯಾಂಗ್ ಥಿಯರಿ ಆಗೋದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ದೇವರ ವಾಕ್ಯದ ಮೂಲಕ ಶಕ್ತಿ. ಆ ಶಕ್ತಿ ಉಂಟಾಯಿತು. ಆಮೇಲೆ ಅದರಿಂದ ನೀರುಗಳು ಉಂಟಾಯಿತು. ಹಾಗಾದ್ರೆ ನಾವು ನೋಡ್ತೀವಿ ಆ ಕಾಲದಲ್ಲಿ ಭೂಮಿ ಆಕಾಶಗಳು ನೀರಿನಿಂದ ತುಂಬಲ್ಪಟ್ಟಿದ್ದವು. ಅದಕ್ಕೆ ನಾವು ನೋಡ್ತೀವಿ, ನಾವು ಆದಿಕಾಂಡದಲ್ಲಿ ನೋಡ್ತೀವಿ, ನೀರಿನ ದೇವರು ಅದನ್ನ ಭೂಮಿಯನ್ನ ಬೇರೆ ಮಾಡುವಾಗ ನೀರಿನ ಕೆಳಗಡೆ ನೀರುಗಳು ಕೆಳಗಡೆ ಆಗಲಿ, ಮೇಲನ ನೀರುಗಳು ಮೇಲಾಗಲಿ ಅಂತ 2 ವಿಭಾಗ ಮಾಡಿದ್ರು. ಆ ಒಂದು ಮೊದಲನೇ ಲೋಕದಲ್ಲಿ ನಾಶ ಮಾಡಬೇಕಂದ್ರೆ ಮೇಲಿನ ನೀರಿನ ಪದರೆಗಳು ಒಡೆದು ಹೋದವು, ಕೆಳಗಿನ ಭೂಮಿನ ಸೆಲೆಗಳು ಒಡೆದು ಹೋದವು, ಮೇಲಿದ್ದಂಥ ನೀರಿನ ತೂಬುಗಳು ದೇವ್ರು ಏನು ಮಾಡ್ಬಿಟ್ರು, ಒಡೆಯಲ್ಪಟ್ಬಿಟ್ರು ಅಂತ ಹೇಳ್ತೀವಿ. ಖಂಡಿತ ಅದೆಲ್ಲ ಆಗಿದ್ದು ದೇವರ ವಾಕ್ಯದ ಮೂಲಕ ಶಕ್ತಿಯಿಂದಲೇ ಅದಾಯ್ತೇ ಹೊರತು ಬೇರೆ ಯಾವ ಒಂದು ಶಕ್ತಿಯಿಂದ ಆಗಲಿಲ್ಲ. ಇನ್ನೂ ಕ್ಲಿಯರ್ ಆಗಿ ಇನ್ನೊಂದು ವಾಕ್ಯ ಹೇಳ್ತಾರೆ. ಇಬ್ರಿಯ 11ನೇ ಅಧ್ಯಾಯ 3ನೇ ವಾಕ್ಯ ಇನ್ನೂ ಕ್ಲಿಯರ್ ಆಗಿ ಹೇಳ್ತಾರೆ. ಅದೊಂದು ವಾಕ್ಯ ಓದ್ಬಿಡ್ರಿ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಬರೀತಾರೆ ಸಿಸ್ಟರ್. ಇನ್ನೊಂದ್ಸರಿ ಓದ್ಬಿಡಿ ಅದನ್ನ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು, ದೇವರ ಮಾತಿನಿಂದ ನಿರ್ಮಿತ, ದೇವರ ಶಕ್ತಿಯಿಂದನೇ ಅದಾಗಿದ್ದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ. ಹಾಗಾದ್ರೆ ಕ್ಲಿಯರ್ ಆಗಿ ಹೇಳ್ತಾರೆ ಈ ಭೂಮಿಯಲ್ಲಿ ಕಾಣಲ್ಪಡುವಂತ ಯಾವುದೇ ದೃಶ್ಯ ವಸ್ತುಗಳಿಂದ ಅದು ಉಂಟಾಗಲಿಲ್ಲ. ಅದೃಶ್ಯವಾದ ದೇವರ ಶಕ್ತಿ, ಅದಕ್ಕೆ ಮೇಲೆ ನೋಡಿದ್ವಿ ನಾವು, ದೇವರ ಮಾತಿನಿಂದ ದೇವರ ಶಕ್ತಿಯಿಂದ ಏನಾಯ್ತು ಅಂದ್ರೆ ಅದು ಉಂಟಾಯಿತೆ ಹೊರತು ಯಾವುದೇ ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ. ಹಾಗಾದ್ರೆ ಈ ಬಿಗ್ ಬ್ಯಾಂಗ್ ಥಿಯರಿ ದೇವರ ವಾಕ್ಯ ಬಲದಿಂದಲೇ ಆಯಿತೆ ಹೊರತು ತನ್ನಷ್ಟಕ್ಕೆ ತಾನು ಉಂಟಾಗಲಿಲ್ಲ. ಇದು ಯಾರು ದೇವರ ಮಕ್ಕಳಿಗೆ ಗೊತ್ತು. ಯಾವುದೇ ತತ್ವಗಳು, ಇಡೀ ಯಾವುದೇ ತತ್ವಗಳು ಏನಾಗುತ್ತೆ ಅಂದ್ರೆ ಇದು ಹಿಂಗೆ ಆಗಿದೆ, ಇದೇ ರೀತಿಯಲ್ಲೇ ಆಗಿದೆ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಆದರೆ ವಿಜ್ಞಾನಿಗಳು ಮಾತ್ರ ಏನು ಮಾಡಲ್ಲ, ಇದನ್ನ ಒಪ್ಕೊಳ್ಳಲ್ಲ. ಇಲ್ಲ, ಬಿಗ್ ಬ್ಯಾಂಗ್ ಥಿಯರಿ ಆಗೋಯ್ತು, ಅದು ಹಿಂದೆ ಯಾವ ಶಕ್ತಿನೂ ಇಲ್ಲ, ಅದು ದೇವರ ಶಕ್ತಿ ಅಲ್ಲ ಅಂತ ಹೇಳ್ತಾರೆ. ಬಟ್ ಕ್ಲಿಯರ್ ಆಗಿ 2 ವಾಕ್ಯಗಳು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ದೇವರ ಮಾತಿನಿಂದ ದೇವರ ಶಕ್ತಿಯಿಂದನೇ ಏನಾಯ್ತು ಅಂದ್ರೆ ಅಲ್ಲಿ ಒಂದು ಸ್ಫೋಟ ಆಯಿತು. ಅಲ್ಲಿ ದೇವರು ಕೆಳಗಡೆ ನೀರನ್ನ ಸಪ್ರೇಟ್ ಮಾಡಿದ್ರು, ಮೇಲನ್ನ ನೀರುಗಳನ್ನ ಸಪ್ರೇಟ್ ಮಾಡಿದ್ರು. ಸೊ ಅದು ನಮಗೆ ಕ್ಲಿಯರ್ ಆಗಿ ಎವಿಡೆನ್ಸ್ ಇದೆ. ಹಾಗಾದ್ರೆ ಈ ಬಿಗ್ ಬ್ಯಾಂಗ್ ಥಿಯರಿ ಖಂಡಿತ
ದೇವರ ಬಲದಿಂದ, ದೇವರ ವಾಕ್ಯದಿಂದಲೇ ಉಂಟಾಯಿತು, ತನ್ನಷ್ಟಕ್ಕೆ ತಾನೇ ಉಂಟಾಗಲಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ನಾವು ನೋಡ್ಬಿಟ್ವಿ. ಹಾಗಾದ್ರೆ ನಾವು ಏನೇನೆಲ್ಲ ಆದಿಗಳು ನೋಡ್ಕೊಂಡ್ ಬಂದ್ವಿ ಎಂಬುದಾಗಿ ನೋಡುವಾಗ, ಮೊದಲನೆಯ ಆದಿ ಅಥವಾ ಆರಂಭ ಎಲ್ಲಿ ನಾವು ಎರಡು ಮಾತ್ರ ನೋಡಿದ್ವಿ. ಫಸ್ಟು ಯಾವುದು? ಯೇಸು ಕ್ರಿಸ್ತರ ಒಂದು ಆರಂಭ, ನೆಕ್ಸ್ಟು ಸೃಷ್ಟಿಯ ಒಂದು ಆರಂಭ. ಅದಕ್ಕೆ ಮುಂಚೆ ನಾವೇನು ನೋಡಿದ್ವಿ ಅಂದರೆ, ಮೊದಲನೆಯ ಆರಂಭ ಎಲ್ಲಿತ್ತು, ಮೊದಲನೆಯ ಆದಿ ಎಲ್ಲಿತ್ತು ಎಂಬುದಾಗಿ ನೋಡುವಾಗ, ತಂದೆಯಾದ ದೇವರ ಮನಸ್ಸಿನಲ್ಲಿತ್ತು. ಆತನ ಸಂಕಲ್ಪ ಮಾಡಿದ್ರು, ಆತನ ಯೋಜನೆಯನ್ನ ಮಾಡಿದ್ರು. ನೆಕ್ಸ್ಟ್ ಆತನ ಯೋಜನೆ ಮಾಡಿದ್ಮೇಲೆ ಎರಡನೇ ಆರಂಭ ಯಾವುದು ಅಂತ ನೋಡಿದ್ವಿ ಅಂದರೆ, ಲೋಗಸ್ ಆಗಿ ದೇವರವರನ್ನ ಸೃಷ್ಟಿ ಮಾಡಿದ್ರು. ಇದು ಎರಡನೇ ಆರಂಭ. ಮೊದಲನೇ ಆರಂಭ ತಂದೆಯಾದ ದೇವರ ಮನಸ್ಸಲ್ಲಿ, ಆ ಮನಸ್ಸಲ್ಲಿ ಇದ್ದಂಥ ಸಂಕಲ್ಪನ ಅವರು ಕ್ರಿಯೆಗಳ ಮುಖಾಂತರವಾಗಿ ಎರಡನೇ ಆರಂಭ, ಎರಡನೇ ಆದಿ ಅಂದ್ರೆ ಎರಡನೇ ಆದಿಯಲ್ಲಿ ಲೋಗಸ್ ಆಗಿ ದೇವರು ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತರನ್ನ ಉಂಟು ಮಾಡಿದ್ರು. ಮೊದಲನೆಯ ಆದಿ ತಂದೆಯಾದ ದೇವರ ಮನಸ್ಸು, ಎರಡನೇ ಆದಿ ಯೇಸು ಕ್ರಿಸ್ತರನ್ನ ಸೃಷ್ಟಿ ಮಾಡಿದ್ದು, ಮೂರನೇ ಆದಿ ಯೇಸು ಕ್ರಿಸ್ತರ ಮುಖಾಂತರವಾಗಿ ದೂತರನ್ನ ಸೃಷ್ಟಿ ಮಾಡಿದ್ದು, ನಾಲ್ಕನೇ ಆದಿ ಯಾವುದು ನಾವು ನೋಡ್ತೀವಿ ಅಂದ್ರೆ ಭೂಮಿ ಆಕಾಶಗಳನ್ನ ಉಂಟು ಮಾಡೋದು, ಐದನೇ ಆದಿ ಯಾವುದು ಅಂತ ನೋಡ್ತೀವಿ ಅಂದ್ರೆ ಲೋಗಾಸಿನಿಂದ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು. ಹಾಗಾದ್ರೆ ಆರನೇ ಒಂದು ಆದಿ ಏನೆಂಬುದಾಗಿ ನೋಡುವಾಗ ಹೊಸ ಆಕಾಶ ಹೊಸ ಭೂಮಿಯನ್ನ ಉಂಟು ಮಾಡುವುದಾಗಿದೆ. ಹಾಗಾದ್ರೆ ಇರುವಂತ ಎಲ್ಲ ಆಕಾಶ ಭೂಮಿಗಳನ್ನ ದೇವರು ತೆಗೆದಾಕ್ತಾರೆ. ಹೊಸ ನೀತಿಯನ್ನ, ಹೊಸ ಒಂದು ಸುನೀತಿ ಅಂದ್ರೆ ನೀತಿಯನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ ಈ ಭೂಮಿಯಲ್ಲಿ ಎಸ್ಟಾಬ್ಲಿಷ್ ಮಾಡಕ್ ಹೋಗ್ತಿದ್ದಾರೆ. ಹಾಗಾದ್ರೆ ಇದನ್ನ ಕ್ರೊನಾಲಜಿಯಲ್ಲಿ ನಾವು ನೋಡ್ಬೇಕು ಅಂತ ಅಂದ್ರೆ ಹೇಗ್ ತಗೋಬಹುದು, ಎಲ್ಲಿಂದ ಬರ್ಬೋದು ಅಂದ್ರೆ ಮನುಷ್ಯನ ಯುಗ ಅಂತ ಬಂದ್ರೆ ಎಲ್ಲಿಂದ ಬರ್ಬೋದು ಅಂದ್ರೆ ಜಲಪ್ರಳಯದ ಆರಂಭ ಅಥವಾ ಜಲಪ್ರಳಯದ ಆದಿ, ನೆಕ್ಸ್ಟ್ ಪಿತೃಗಳ ಯುಗದ ಆರಂಭ ಅಂದ್ರೆ ಪಿತೃಗಳ ಯುಗದ ಆರಂಭ ಎರಡನೇದು, ಮೂರನೇದು ಯಹೂದ್ಯ ಯುಗದ ಆರಂಭ, ನಾಲ್ಕನೇದು ಸುವಾರ್ಥ ಯುಗದ ಆರಂಭ, ನೆಕ್ಸ್ಟ್ ಕ್ರಿಸ್ತ ವಿರೋಧಿಯ ಯುಗದ ಆರಂಭ, ನೆಕ್ಸ್ಟ್ ಆರನೇದು 1000 ವರ್ಷ ಯುಗದ ಆರಂಭ, ಅದು ಆದ ಮೇಲೆ ಶಾಶ್ವತವಾದ ಯುಗದ ಆರಂಭ. ಇಷ್ಟು ಆರಂಭಗಳು ಏನಾಗಿದೆ ಅಂದ್ರೆ ಇದೆ. ಇದನ್ನೇ ಸಹೋದರ ಮಾಡಿದ್ದಾರೆ ಅಂದ್ರೆ ದ ವೇರಿಯೇಷನ್ ಆಫ್ ಬಿಗಿನಿಂಗ್. ಅನೇಕ ಬಿಗಿನಿಂಗ್ಗಳಿದೆ, ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನಾವು ತಿಳಿದುಕೊಳ್ಳುವುದಕ್ಕೆ ದೇವರು ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಈ ದಿನ ಸಹಾಯವನ್ನ ಮಾಡಿದ್ದಾರೆ. ಖಂಡಿತ ದೇವರಿಗೆ ನಾವೇನ್ ಮಾಡೋಣ, ವಂದನೆಯನ್ನ ಸಲ್ಲಿಸೋಣ. ಬರುವಂತ ವಾರದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಸೃಷ್ಟಿಯ ಒಂದೊಂದು ಕಾರ್ಯಗಳನ್ನ ನಾವು ನೋಡೋಣ. ದೇವರು ಒಂದನೇ ದಿನದಲ್ಲಿ ಏನ್ ಮಾಡಿದ್ರು, ಎರಡನೇ ದಿನದಲ್ಲಿ ಏನ್ ಮಾಡಿದ್ರು, ಮೂರನೇ ದಿನದಲ್ಲಿ ಏನ್ ಮಾಡಿದ್ರು, ನಾಲ್ಕನೇ ದಿನದಲ್ಲಿ ಏನ್ ಮಾಡಿದ್ರು, 5, 6, 7ನೇ ದಿನಗಳಲ್ಲಿ ದೇವರು ಏನೆಲ್ಲ ಕಾರ್ಯಗಳನ್ನ ಮಾಡಿದ್ರು. ಸೊ ಆ ಒಂದು ಪಾಠವನ್ನ ನೆಕ್ಸ್ಟ್ ವೀಕ್ ನಾವು ನೋಡೋಣ. ಈ ಒಂದು ಪಾಠವನ್ನ ತಂದೆ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆ ದೇವರಿಗೆ ನಾವು ಏನ್ ಮಾಡೋಣ, ವಂದನೆಯನ್ನ ಸಲ್ಲಿಸೋಣ.